ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಗುಡ್ ಈವ್ನಿಂಗ್ ಟು ಆಲ್ ಆಫ್ ಯು. ಸೊ ಹೋಪ್ ನಿನ್ನೆವರೆಗೂ ನಿಮಗೆ ಅರ್ಥ ಆಗಿದೆ ಅಂತೇಳಿ ಅಂದ್ಕೊಳ್ತೀನಿ. ಸೊ ಎನಿ ಡೌಟ್ಸ್ ಟಿಲ್ ದ ಯೆಸ್ಟರ್ಡೇ ಸೆಷನ್ ಆಸ್ಪಿರೆಂಟ್ಸ್? ನಿನ್ನೆ ಕ್ಲಾಸ್ವರೆಗೂ ಏನಾದರೂ ಡೌಟ್ಸ್ ಇದ್ದಾವ? ಎಸ್, ಆನ್ಲೈನ್ ಆಸ್ಪಿರೆಂಟ್ಸ್ ಲೈವ್ ಸ್ಟ್ರೀಮಲ್ಲಿರುವಂಥದ್ದು. ಎಸ್, ಸೊ ಎಲ್ಲರಿಗೂ ಅರ್ಥ ಆಗ್ತಾ ಇದೆ ಅಲ್ವಾ ಕ್ಲಾಸಸ್ಸು? ಎಸ್, ಗುಡ್ ಈವ್ನಿಂಗ್ ತಿಲಕ್. Good evening to all of you. Yes, hope you understood all the topics till the yesterday's session. So in this session we are going to continue with the next module. So the second unit ಅನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಲ್ವ ನಾವು. ಆ ಎರಡನೇ ಯೂನಿಟಲ್ಲಿ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಆಗಮನ ಹೇಗಾಯಿತು ಅನ್ನುವಂಥದ್ದನ್ನು ಚರ್ಚೆ ಮಾಡಿದ್ದೀವಿ. ಸೊ ಅದರ ನಂತರದಲ್ಲಿ ವಾಟ್ ಈಸ್ ದ ಆಬ್ಜೆಕ್ಟಿವ್ಸ್ ಆಫ್ ಈಸ್ಟ್ ಇಂಡಿಯಾ ಕಂಪನಿ ಇನ್ ಇಂಡಿಯಾ. The next concept was the objectives of East India Company in India. ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಉದ್ದೇಶಗಳು ಏನಾಗಿತ್ತು, ಧ್ಯೇಯೋದ್ದೇಶಗಳು ಏನಿತ್ತು ಅನ್ನುವಂಥದ್ದನ್ನು ಈ ಟಾಪಿಕ್ ಡಿಸ್ಕಸ್ ಮಾಡ್ತೀವಿ. ಸೊ ಹಾಗಾಗಿ ಸಿನ್ಸ್ ವಿ ಆಲ್ರೆಡಿ ಡಿಸ್ಕಸ್ಡ್ ಇನ್ ದ ಯೆಸ್ಟರ್ಡೇ ಸೆಷನ್, ಸೊ ಇನಿಷಿಯಲಿ ದೇರ್ ಆಬ್ಜೆಕ್ಟಿವ್ ವಾಸ್ ಟು ಫೋಕಸ್ ಆನ್ ದ ಟ್ರೇಡ್ಸ್. ವ್ಯಾಪಾರಕ್ಕಾಗಿ ಬಂದಿರುವಂಥದ್ದನ್ನು ನೋಡ್ತೇವೆ. ದೇ ಕೇಮ್ ಟು ಇಂಡಿಯಾ ಫಾರ್ ದ ಟ್ರೇಡಿಂಗ್ ಆಸ್ಪೆಕ್ಟ್ಸ್, ಟ್ರೇಡಿಂಗ್ ಪರ್ಪಸ್, ಟು ಫುಲ್ಫಿಲ್ ದೇರ್ ಡಿಮ್ಯಾಂಡ್ಸ್. ಸೊ ಅವರ ಡಿಮ್ಯಾಂಡ್ ಏನಾಗಿತ್ತು ಅಂತಂದರೆ ಆದಾಯವನ್ನು ಹೆಚ್ಚಿಗೆ ಮಾಡಿಕೊಳ್ಳುವಂಥದ್ದು. ಸೊ ಆ್ಯಸ್ ದೇ ನೀಡ್ ಟು ಪೇ ದ ರೀಪೇಮೆಂಟ್ ಆಫ್ ದ ಲೋನ್ಸ್ ಟು ದ ಬ್ಯಾಂಕ್ ಆಫ್ ಲಂಡನ್, ದಟ್ ಈಸ್ ದ ರೀಸನ್ ವೈ ದೇ ಕೇಮ್ ಟು ಇಂಡಿಯಾ ಫಾರ್ ದ ಟ್ರೇಡಿಂಗ್ ಆಸ್ಪೆಕ್ಟ್ಸ್. ಯಾಕೆ ಭಾರತವನ್ನೇ ಆಯ್ಕೆ ಮಾಡಿಕೊಳ್ತಾರೆ ಅನ್ನುವಂಥದ್ದನ್ನು ನಿನ್ನೆ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ ನಾವು. ಸೊ ಅಲ್ಲಿವರೆಗೆ ನಿಮಗೆ ಅರ್ಥ ಆಗಿದೆ ಅಂತೇಳಿ ಅಂದ್ಕೊಳ್ತೀನಿ. ಸೊ ಯಾಕೆ ಭಾರತಕ್ಕೆ ವ್ಯಾಪಾರಕ್ಕಾಗಿ ಬರ್ತಾರೆ ಅಂತಂದರೆ, ಆಗಿನ ಸಂದರ್ಭದಲ್ಲಿ ಭಾರತದ ವ್ಯಾಪಾರದ ಮಟ್ಟವು ದ ಟ್ರೇಡ್ಸ್ ಆಫ್ ಇಂಡಿಯಾ ಎಟ್ ದಟ್ ಪಾಯಿಂಟ್ ಆಫ್ ಟೈಮ್ ವಾಸ್ ಅರೌಂಡ್ 27% ಇತ್ತು, ವಿಚ್ ಈಸ್ ಗ್ಲೋಬಲ್ ಕಾಂಟ್ರಿಬ್ಯೂಷನ್. ಆ್ಯಂಡ್ ಆ್ಯಸ್ ಪಾರ್ಟ್ ಆಫ್ ಇನ್ಕಮ್ ಅಂತ ಬಂದಾಗ ಭಾರತದ ಆರ್ಥಿಕ ವ್ಯವಸ್ಥೆಯ ಸರಿಸುಮಾರು 23% ಆದಾಯವು ಜಾಗತಿಕ ವ್ಯವಸ್ಥೆಯಲ್ಲಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ದಿಸ್ ಈಸ್ ದ ಮೇಜರ್ ರೀಸನ್ ವೈ ಈಸ್ಟ್ ಇಂಡಿಯಾ ಕಂಪನಿ ದೇ came to India, they entered into India through the various modules ಅಂತ ನೋಡ್ತೀವಿ, ಥ್ರೂ ವೇರಿಯಸ್ ರೂಟ್ಸ್ ಅಂತ ನೋಡ್ತೀವಲ್ಲ, ಎಸ್ಪೆಷಲಿ ದ ಕಾನ್ಸ್ಟಂಟಿನೋಪಲ್ ರೂಟ್ ಟು ಬೇ ಆಫ್ ಬೆಂಗಾಲ್, ಕರೆಕ್ಟಾ? ಸೊ ಬೆಂಗಾಲದಲ್ಲಿ ತಮ್ಮ ಏನು ವ್ಯಾಪಾರವನ್ನು ಸ್ಥಾಪನೆ ಮಾಡುವಂಥದ್ದನ್ನು ನೋಡ್ತೀವಿ. ಸೊ ಯೂಶ್ವಲಿ ಭಾರತ ದೇಶದ ವ್ಯಾಪಾರ ಅತಿ ಹೆಚ್ಚು ಪ್ರಮಾಣದಲ್ಲಿ ಆಗಿನ ಸಂದರ್ಭದಲ್ಲಿ ಇದ್ದಿದ್ದು ಈ ಮಸಾಲೆ ಪದಾರ್ಥಗಳು ಅಂತ ನೋಡ್ತಾ ಇದ್ದೀವಿ ನಾವು. ಆ್ಯಂಡ್ ಈಗಲೂ ಎಕನಾಮಿಯಲ್ಲಿ ನಾವು ನೋಡ್ತೀವಲ್ವ ದ ಟರ್ಮ್ ಮಸಾಲಾ ಬಾಂಡ್ಸ್. ಸೊ ಮಸಾಲಾ ಬಾಂಡುಗಳು ಅನ್ನುವಂಥ ಪದವನ್ನು ಯೂಸ್ ಮಾಡ್ತೀವಿ. ಯಾಕೆ ಅಂದರೆ ಭಾರತ ದೇಶ ಅತಿ ಹೆಚ್ಚು ವ್ಯಾಪಾರವನ್ನು ಮಾಡ್ತಿರುವಂಥದ್ದು ಮಸಾಲೆ ಪದಾರ್ಥಗಳು. ಸೊ ಹಾಗಾಗಿ ಭಾರತದ ವಸ್ತುಗಳನ್ನು, ಅಂದರೆ ಅದೇ ರೀತಿಯಲ್ಲಿ ಬಾಂಡುಗಳಂದಾಗ ಭಾರತದ ಭದ್ರತೆಗಳನ್ನು ಬೇರೆ ದೇಶದವರಿಗೆ ನೀಡಿ ಅಲ್ಲಿಂದ ಹೂಡಿಕೆಗಳನ್ನು ಹೆಚ್ಚು ಮಾಡಿಕೊಳ್ಳುವಂಥದ್ದೇ ಮಸಾಲಾ ಬಾಂಡ್ ಅಂತ ಕರಿತೀವಿ. ಕ್ಲಿಯರ್ ಇದೆ ಅಲ್ವಾ? ಸೊ ಮಸಾಲಾ ಬಾಂಡ್ ಈಸ್ ವೆರಿ ಇಂಪಾರ್ಟೆಂಟ್. ದಟ್ ವಿ ವಿಲ್ ಡಿಸ್ಕಸ್ ಇನ್ ದ ಫ್ಯಾಕ್ಟರ್ ಆಫ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಆರ್ ದ ಎಕ್ಸ್ಟರ್ನಲ್ ಸೆಕ್ಟರ್. ಅಲ್ಲಿ ಬಂದಾಗ ಮತ್ತೆ ನಾವು ಚರ್ಚೆ ಮಾಡ್ತೀವಿ. ಬಟ್ ಭಾರತಕ್ಕೆ ಮೂಲತಃವಾಗಿ ಅವರು ವ್ಯಾಪಾರಕ್ಕೆ ಬಂದು ತಮ್ಮ ಲಾಭಾಂಶವನ್ನು ಹೆಚ್ಚು ಮಾಡಿಕೊಳ್ಳುವಂಥದ್ದು. ಇಟ್ ಈಸ್ ಟು ಇನ್ಕ್ರೀಸ್ ದೇರ್ ಪ್ರಾಫಿಟ್ಸ್ ಬೈ ದ ಟ್ರೇಡ್ಸ್. ಆ್ಯಸ್ ವೈ ದೇ ನೀಡ್ ಟು ಗೆಟ್ ದ ಪ್ರಾಫಿಟ್ಸ್ ಅಂದರೆ ಬಂದಾಗ ದೇ ನೀಡ್ ಟು ರೀಪೇ ದ ಲೋನ್ಸ್. ಫಾರ್ ದ ರೀಪೇಮೆಂಟ್ ಆಫ್ ದ ಲೋನ್ಸ್ ಅಲ್ಟಿಮೇಟ್ಲಿ ದೇ ನೀಡ್ ಟು ಅರ್ನ್ ಸರ್ಟೆನ್ ಫೈನಾನ್ಸಸ್, ದೇ ನೀಡ್ ಟು ಗೆಟ್ ದಟ್ ಪ್ರಾಫಿಟ್ಸ್. ಸೊ ಭಾರತದಲ್ಲಿ ವ್ಯಾಪಾರಕ್ಕೆ ಬರಲಿಕ್ಕೆ ಕಾರಣ ಅವರು ಬ್ರಿಟನ್ ದೇಶದಲ್ಲಿ ಬ್ಯಾಂಕ್ ಆಫ್ ಲಂಡನ್ನಿಂದ ತೆಗೆದುಕೊಂಡಿರುವಂಥ ಸಾಲವನ್ನು ಮರುಪಾವತಿ ಮಾಡಲಿಕ್ಕೆ ಅವರು ಭಾರತಕ್ಕೆ ವ್ಯಾಪಾರಕ್ಕಾಗಿ ಬರ್ತಾರೆ. ಸೊ ವ್ಯಾಪಾರಕ್ಕೆ ಬರಲಿಕ್ಕೆ ಮುಖ್ಯ ಕಾರಣ ಏನು ಅಂದರೆ ಇಲ್ಲಿಯ ಲಾಭಾಂಶಗಳು. ಆರ್ಥಿಕತೆಯ ಪ್ರಬಲ ಆರ್ಥಿಕತೆಯನ್ನು ಹೊಂದಿರುವಂಥ ರಾಷ್ಟ್ರವಾಗಿದ್ದು ಭಾರತ. ಸೊ ಆದ ಕಾರಣದಿಂದ ಲಾಭಾಂಶವನ್ನು ಉತ್ತೇಜಿಸಿ ಇಲ್ಲಿಯ ಲಾಭದಿಂದ ತಮ್ಮ ಲೋನನ್ನು ತೀರಿಸಿ ವಾಪಸ್ ಆಗುವಂಥದ್ದು ಅವರ ಮುಖ್ಯ ಉದ್ದೇಶವಾಗುತ್ತೆ. ಸೊ ದಿಸ್ ವಾಸ್ ದ ಮೇಜರ್ ಆಬ್ಜೆಕ್ಟಿವ್ ಆಫ್ ದ ಈಸ್ಟ್ ಇಂಡಿಯಾ ಕಂಪನಿ ಇನ್ ಇಂಡಿಯಾ. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಏನಾಗುತ್ತೆ, ದ ಸಿನ್ಸ್ ಫ್ರಮ್ 1600 ಟು ಆಲ್ಮೋಸ್ಟ್ ಲೈಕ್ 1765 ವರೆಗೆ, ಇನ್ ದಿಸ್ ಫೇಸ್ ವೇರ್ ದ ಈಸ್ಟ್ ಇಂಡಿಯಾ ಕಂಪನಿ ದೇ ಶಿಫ್ಟೆಡ್ ದೇರ್ ಆಬ್ಜೆಕ್ಟಿವ್ಸ್ ಫ್ರಮ್ ಟ್ರೇಡರ್ಸ್ ಟು ಓನರ್ಸ್. ಅಲ್ಲಿಯವರೆಗೆ ವ್ಯಾಪಾರದಿಂದ ಲಾಭವನ್ನು ಗಳಿಸುವಂಥ ಉದ್ದೇಶವನ್ನು ಹೊಂದಿರುವಂಥ ಈಸ್ಟ್ ಇಂಡಿಯಾ ಕಂಪನಿ ಈ ಅವಧಿಯಲ್ಲಿ ಏನು ನೋಡುತ್ತೆ, ಡ್ಯೂ ಟು ದ ಲ್ಯಾಕ್ ಆಫ್ ಯೂನಿಟಿ ಅಮಾಂಗ್ ದ ಪ್ರಾವಿನ್ಸಸ್, ಲ್ಯಾಕ್ ಆಫ್ ಯೂನಿಟಿ ಇನ್ ಪ್ರಾವಿನ್ಸಸ್, ಭಾರತದ ಪ್ರಾಂತ್ಯಗಳಲ್ಲಿ ಪ್ರಾಂತೀಯ ಸರ್ಕಾರಗಳಲ್ಲಿ ಅಥವಾ ಪ್ರಾಂತ್ಯಗಳಲ್ಲಿ
ಆ ರಾಜವಂಶಸ್ಥರುಗಳಲ್ಲಿ ಏನಾಗ್ತಾ ಇತ್ತು, ವಿಭಜನೆಯನ್ನು ನೋಡ್ತೀವಿ. ಇಟ್ ಯೂಶುವಲಿ ಕ್ರಿಯೇಟೆಡ್ ದ ಕನ್ಫ್ಲಿಕ್ಟ್ಸ್ ಬಿಟ್ವೀನ್ ದ ಪ್ರಾವಿನ್ಸಸ್. ಸೊ ಒಬ್ಬರು ಇನ್ನೊಬ್ಬರನ್ನ ಆಳ್ವಿಕೆ ಮಾಡಲಿಕ್ಕೆ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಣೆಯನ್ನು ಮಾಡುವಂಥ ಉದ್ದೇಶದಿಂದಾಗಿ ವಿವಿಧ ಸಾಮ್ರಾಜ್ಯಗಳಲ್ಲಿ ಆ ಏಕತೆ ಅನ್ನುವಂಥ ಮನೋಭಾವ ಇರಲಿಲ್ಲ. ಸೊ ದಿಸ್ ವಾಸ್ ದ ಫಸ್ಟ್ ಫೇಸ್. ಆ್ಯಂಡ್ ಇದನ್ನೇ ಏನೋ ಬೆಂಕಿಯಲ್ಲಿ ತುಪ್ಪ ಸುರಿಸುವಂಥದ್ದು ಅಂತ ಹೇಳ್ತೀವಲ್ವ ನಾವು, ಅದೇ ಇಲ್ಲಿ ಆಗುವಂಥದ್ದು. ದ ಈಸ್ಟ್ ಇಂಡಿಯಾ ಕಂಪನಿ ದೇ ಸಪೋರ್ಟೆಡ್ ಫಾರ್ ದ ವೀಕ್ ರೂಲರ್ಸ್. ಯಾಕಂದರೆ ರಾಜ ಅಥವಾ ರಾಣಿ ವೀಕ್ ಇದ್ದರು ಅಂತಂದರೆ ಅವರಿಗೆ ಯಾರು ಸಪೋರ್ಟ್ ಮಾಡ್ತಿರ್ತಾರೋ ಅವ್ರ ಮಾತುಗಳನ್ನೇ ಕೇಳ್ಕೊತ ಹೋಗ್ತಿರ್ತಾರೆ ರಾಜ ಅಥವಾ ರಾಣಿಗಳು. ಸೊ ಅದೇ ತತ್ವವನ್ನು ಇಲ್ಲಿ ಬಳಕೆ ಮಾಡುವಂಥದ್ದನ್ನು ನೋಡ್ತೀವಿ. ಇಟ್ ಈಸ್ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಅಂತ ನೋಡ್ತೀವಿ. ಮೊದಲೇ ಭಾರತದ ಪ್ರಾಂತ್ಯಗಳಲ್ಲಿ ಏಕತೆ ಇರಲಿಲ್ಲ. ಅದರಿಂದ ಮತ್ತೇನು ಮಾಡುತ್ತೆ ಅದು, ದ ಈಸ್ಟ್ ಇಂಡಿಯಾ ಕಂಪನಿ ದೇ ಸ್ಟಾರ್ಟೆಡ್ ಟು ಹ್ಯಾವ್ ದ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಇನ್ ಇಂಡಿಯನ್ ಪ್ರಾವಿನ್ಸಸ್. ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ. ಈಸ್ಟ್ ಇಂಡಿಯಾ ಕಂಪನಿಯು ಈ ವಿಭಜನೆಯ ತತ್ವವನ್ನು ಜಾರಿಗೆ ತರುವಂಥದ್ದನ್ನು ನೋಡ್ತೀವಿ. ಕ್ಲಿಯರ್ ಇದೆ ಅಲ್ವಾ? ಸೊ ಈ ವಿಭಜನೆಯ ಕಾರ್ಯನೀತಿಗೆ ಅನುಸಾರವಾಗಿ ಏನಾಗುತ್ತೆ, ಈಸ್ಟ್ ಇಂಡಿಯಾ ಕಂಪನಿ ತನ್ನ ಧ್ಯೇಯೋದ್ದೇಶವನ್ನು ಬದಲಾವಣೆ ಮಾಡಿಕೊಳ್ಳುತ್ತೆ. ಸೊ ಇದರಿಂದ ಏನಾಗುತ್ತೆ, ದೇ ಬಿಕೇಮ್ ರೂಲರ್ಸ್ ಇನ್ ಇಂಡಿಯಾ. ಸ್ಲೋಲಿ ದೇ ಶಿಫ್ಟೆಡ್ ಟು ರೂಲರ್ಸ್ ಆಫ್ ಇಂಡಿಯಾ. ಸೊ ಬೈ ದ ಇಯರ್ 1757 ಬ್ಯಾಟಲ್ ಆಫ್ ಪ್ಲಾಸಿ ಆ್ಯಂಡ್ ಬೈ ದ ಇಯರ್ 1764 ಬ್ಯಾಟಲ್ ಆಫ್ ಬಕ್ಸಾರ್ ಕದನದ ನಂತರದಲ್ಲಿ ಏನಾಗುತ್ತೆ, ಈಸ್ಟ್ ಇಂಡಿಯಾ ಕಂಪನಿ 1765 ಒಂದು ಒಪ್ಪಂದವನ್ನು ಮಾಡ್ಕೊಳ್ಳುತ್ತೆ. ದ ಟ್ರಿಟಿ ಆಫ್ ಅಲಹಾಬಾದ್ ಅಂತ ಕರಿತೀವಿ. ಅಲಹಾಬಾದ್ ಒಪ್ಪಂದಕ್ಕೆ ಅನುಸಾರವಾಗಿ ಇಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಡ್ಯೂಯಲ್ ಗೌರ್ಮೆಂಟನ್ನು ಜಾರಿಗೆ ತರುವಂಥದ್ದನ್ನು ನೋಡ್ತೀವಿ. ಡ್ಯೂಯಲ್ ರೂಲ್ ಅಂತ ಕರಿತೀವಿ. ಸೊ ಅದನ್ನೇ ನಾವಿಲ್ಲಿ 1765 ಟ್ರಿಟಿ ಆಫ್ ಅಲಹಾಬಾದಲ್ಲಿ ರಾಬರ್ಟ್ ಕ್ಲೈವ್ ಅವರು ಒಂದು ಅಂಶವನ್ನು ತರ್ತಾರೆ. ಅದನ್ನೇ ನಾವಿಲ್ಲಿ ಯಾವುದೋ ಡ್ಯುವಲ್ ರೂಲ್ ಅಂತೇಳಿ ಕರೆಯಲಾಗುತ್ತೆ. ಸೊ ದಿವಾನಿ ರೈಟ್ಸ್ ಅಂತ ಕರಿತೀವಲ್ವ, ಆ ದಿವಾನಿ ಹಕ್ಕುಗಳಿಂದ ಈಸ್ಟ್ ಇಂಡಿಯಾ ಕಂಪನಿ ಏನು ಮಾಡುತ್ತೆ, ಭಾರತದಲ್ಲಿ ತನ್ನ ಅಧಿಕಾರವನ್ನು ವಿಸ್ತರಿಸುವಂಥದ್ದನ್ನು ನೋಡ್ತೀವಿ. ಸೊ ಬೈ ಯೂಸಿಂಗ್ ದಿಸ್ ದಿವಾನಿ ರೈಟ್ಸ್ ದೇ ಸ್ಟಾರ್ಟೆಡ್ ಟು ರೂಲ್ ಇಂಡಿಯಾ ಸಿನ್ಸ್ ಫ್ರಮ್ 1765 ಆಫ್ಟರ್ ದ ಟ್ರಿಟಿ ಆಫ್ ಅಲಹಾಬಾದ್. ಸೊ ರಾಬರ್ಟ್ ಕ್ಲೈವಿಂದ ಜಾರಿಗೆ ಬಂದಿರುವಂಥ ಒಪ್ಪಂದ. ಸೊ ಇದಕ್ಕನುಸಾರವಾಗಿ ಏನಾಗುತ್ತೆ, ಭಾರತದಲ್ಲಿ ನೇರವಾಗಿ ಆಳ್ವಿಕೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆ್ಯಂಡ್ ಇದಷ್ಟೇ ಅಲ್ಲ, ಓವರ್ ಎ ಪೀರಿಯಡ್ ಆಫ್ ಟೈಮ್ ಏನಾಗುತ್ತೆ, ಕೇವಲ ವ್ಯಾಪಾರದಿಂದ ಅಲ್ಲ, ಬದಲಾಗಿ ಓನರ್ಸ್ ಆಗ್ತಾರೆ. ದೇ ಬಿಕೇಮ್ ರೂಲರ್ಸ್ ಆಫ್ ಇಂಡಿಯಾ. ಆಫ್ಟರ್ವರ್ಡ್ಸ್ ಅಗೇನ್ ದೇ ಶಿಫ್ಟೆಡ್ ದೇರ್ ಆಬ್ಜೆಕ್ಟಿವ್ಸ್. ಮೊದಲು ವ್ಯಾಪಾರದಿಂದ ಆಡಳಿತ, ಈಗ ಆಡಳಿತದಿಂದ ಅಥವಾ ಮಾಲೀಕತ್ವದಿಂದ ಅವರ ಉದ್ದೇಶ ಏನಾಗುತ್ತೆ, ಎಕ್ಸ್ಪ್ಲಾಯ್ಟೇಟಿವ್ ನೇಚರ್ ಅಂತ ನೋಡ್ತೀವಿ. ದ ಎಕ್ಸ್ಪ್ಲಾಯ್ಟೇಷನ್ ಆಫ್ ರಿಸೋರ್ಸಸ್ ಇನ್ ದ ಫಾರ್ಮ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಆ್ಯಸ್ ವೆಲ್ ಆಸ್ ಇನ್ ದ ಫಾರ್ಮ್ ಆಫ್ ಫೈನಾನ್ಷಿಯಲ್ ರಿಸೋರ್ಸಸ್. ನೈಸರ್ಗಿಕ ಸಂಪನ್ಮೂಲಗಳು ಮತ್ತು ಹಣಕಾಸು ಸಂಪನ್ಮೂಲಗಳನ್ನು ದೋಚಿಕೊಳ್ಳುವಂಥದ್ದು ಅವರ ಅತಿ ಪ್ರಮುಖವಾದ ಉದ್ದೇಶವಾಗಿರುತ್ತೆ. ಸೊ ಹೇಗೆ ಸಂಪನ್ಮೂಲಗಳನ್ನು ದೋಚಿಕೊಳ್ತಾರೆ, ಹಣಕಾಸು ಸಂಪನ್ಮೂಲಗಳನ್ನು ಹೇಗೆ ಭಾರತದಿಂದ ಅದು ದೋಚಿಕೊಳ್ಳುತ್ತೆ ಅನ್ನೋದಕ್ಕೆ ದಾದಾಬಾಯಿ ನವರೋಜಿಯವರು ದ ವೆಲ್ತ್ ಡ್ರೈನ್ ಥಿಯರಿಯಲ್ಲಿ ಹೇಳುವಂಥದ್ದನ್ನು ನೋಡ್ತೀವಿ. ದೇರ್ ಆಬ್ಜೆಕ್ಟಿವ್ ಶಿಫ್ಟೆಡ್ ನಾವು ಫ್ರಮ್ ಎಕ್ಸ್ಪ್ಲಾಯ್ಟೇಷನ್ ಆಫ್ ರಿಸೋರ್ಸಸ್ ಟು ಏನಾಗುತ್ತೆ, ಇಲ್ಲಿ ಯಾವ ರೀತಿ ಎಕ್ಸ್ಪ್ಲಾಯ್ಟ್ ಆಗುತ್ತೆ ಅನ್ನುವಂಥದ್ದನ್ನು ಹೇಳ್ತಾರೆ ಅವರು. ಡ್ಯೂ ಟು ಬೈ ದ ವೆಲ್ತ್ ಡ್ರೈನ್ ಥಿಯರಿಯಲ್ಲಿ ದಾದಾಬಾಯಿ ನವರೋಜಿ ಹೇಳಿರುವ ಹಾಗೆ ಇಲ್ಲಿ ಪ್ರಸ್ತಾಪವನ್ನು ಮಾಡಲಾಗುತ್ತೆ. ಬೈ ದ ಕಾನ್ಸೆಪ್ಟ್ ಆಫ್ ವೆಲ್ತ್ ಡ್ರೈನ್ ಥಿಯರಿ ಆಫ್ ದಾದಾಬಾಯಿ ನವರೋಜಿ, ಸಂಪತ್ತಿನ ಸೋರಿಕೆಯ ಸಿದ್ಧಾಂತಕ್ಕನುಸಾರವಾಗಿ ಹೇಗೆ ಆ ಸಂಪನ್ಮೂಲಗಳು ದೋಚ್ಕೊಳ್ತಾರೆ ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ಅಂತೇಳಿ ಹೇಳ್ತಾ ಇದ್ದಾರೆ. ಹೇಗೆ, ಬೈ ಅಗೇನ್ ಇಲ್ಲಿ ಭಾರತದಲ್ಲಿ ಉತ್ಪಾದನೆ ಆಗ್ತಿರುವಂಥದ್ದು in the context of ಇಂಡಿಯಾದಲ್ಲಿ these are the productions of raw materials in India. The raw materials were produced in India. ಸೊ ಈ ಭಾರತದಲ್ಲಿ ಉತ್ಪಾದನೆ ಆಗಿರುವಂಥ ಕಚ್ಚಾ ಸಂಪನ್ಮೂಲಗಳನ್ನು ಈಸ್ಟ್ ಇಂಡಿಯಾ ಕಂಪನಿ ಏನು ಮಾಡುತ್ತೆ, ಇಂಪೋರ್ಟ್ ಮಾಡ್ಕೊಳ್ಳುತ್ತೆ. ದ ಈಸ್ಟ್ ಇಂಡಿಯಾ ಕಂಪನಿ ಇಂಪೋರ್ಟೆಡ್ ದೀಸ್ ರಾ ಮೆಟೀರಿಯಲ್ಸ್ ಎಟ್ ವೆರಿ ಲೋ ಪ್ರೈಸಸ್. ಅತಿ ಕಡಿಮೆ ಬೆಲೆಗಳಲ್ಲಿ ಆ ಸಂಪನ್ಮೂಲಗಳನ್ನು ಈಸ್ಟ್ ಇಂಡಿಯಾ ಕಂಪನಿ ಆಮದು ಮಾಡ್ಕೊಳ್ಳುತ್ತೆ ಭಾರತದಿಂದ. ಆ್ಯಂಡ್ ಇದೇ ಸಂಪನ್ಮೂಲಗಳಿಂದ ಕಚ್ಚಾ ಸಂಪನ್ಮೂಲಗಳಿಂದ ಅಗೇನ್ ಏನು ಮಾಡುತ್ತೆ ಅದು, ಇಟ್ ಪ್ರೊಡ್ಯೂಸ್ಡ್ ಅ ಫೈನಲ್ ಗುಡ್ಸ್, ಅಂತಿಮ ಸರಕುಗಳನ್ನು ಉತ್ಪಾದನೆ ಮಾಡಿ ಅಗೇನ್ ಇದನ್ನು ಏನು ಮಾಡ್ತಾ ಇದೆ, ಅದು ಭಾರತಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾ ಇದೆ. ಇಟ್ ವಾಸ್ ಎಕ್ಸ್ಪೋರ್ಟಿಂಗ್ ಟು ಇಂಡಿಯಾ ಎಟ್ ವೆರಿ ಹೈ ಪ್ರೈಸಸ್.
ಭಾರತಕ್ಕೆ ಅದನ್ನು ಅತಿ ಹೆಚ್ಚು ಬೆಲೆಗಳಲ್ಲಿ ರಫ್ತು ಮಾಡುವಂಥದ್ದನ್ನು ನೋಡ್ತಾ ಇದ್ದೀವಿ. ಸೊ ಭಾರತದಲ್ಲಿ ಉತ್ಪಾದನೆಯಾಗಿರುವಂಥ ಕಚ್ಚಾ ಸಂಪನ್ಮೂಲಗಳನ್ನು ಅತಿ ಕಡಿಮೆ ಬೆಲೆಯಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಆಮದು ಮಾಡಿಕೊಂಡು ಅದನ್ನು ಈಸ್ಟ್ ಇಂಡಿಯಾ ಕಂಪನಿ ತನ್ನ ಬ್ರಿಟನ್ ದೇಶದಲ್ಲಿ ಉತ್ಪಾದನೆ ಮಟ್ಟವನ್ನು ಹೆಚ್ಚಿಸಿ ಅಲ್ಲಿ ಉತ್ಪಾದನೆಯನ್ನು ಮಾಡಿ ಅಂತಿಮ ಸರಕುಗಳನ್ನು ಮತ್ತೆ ಭಾರತೀಯರಿಗೆ ಅತಿ ಹೆಚ್ಚಿನ ಬೆಲೆಯಲ್ಲಿ ಮಾರಾಟ ಮಾಡುವಂಥದ್ದನ್ನು ನೋಡ್ತಾ ಇದ್ದೀವಿ. ಸೊ ದೀಸ್ ಆರ್ ದ ಟೂ ಪ್ರಿನ್ಸಿಪಲ್ಸ್ ಅಂತ ನೋಡ್ತೀವಿ. ವೇರ್ ಇಟ್ ವಾಸ್, ಇಲ್ಲಿ ಏನಾಗ್ತಾ ಇದೆ, ಇಟ್ ವಾಸ್ ಇಂಪೋರ್ಟಿಂಗ್ ದ ರಾ ಮೆಟೀರಿಯಲ್ಸ್ ಫ್ರಮ್ ಇಂಡಿಯಾ ಎಟ್ ವೆರಿ ಲೋ ಪ್ರೈಸಸ್. ಅಂದರೆ ಅರ್ಥ ಏನಿಲ್ಲ, ಇಟ್ ವಾಸ್ ಎಕ್ಸ್ಪ್ಲಾಯ್ಟೇಟಿವ್ ನೇಚರ್ ಆಫ್ ನ್ಯಾಚುರಲ್ ರಿಸೋರ್ಸಸ್. ಇಲ್ಲಿ ನೈಸರ್ಗಿಕ ಸಂಪನ್ಮೂಲಗಳು ಕೊಳ್ಳೆ ಹೊಡೆಯುವಂಥದ್ದನ್ನು ನೋಡ್ತೇವೆ. ಸೊ ಇಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ಉತ್ಪಾದನೆಯಾಗಿರುವಂಥ ಕಚ್ಚಾ ಸಂಪನ್ಮೂಲಗಳನ್ನು ಅತಿ ಕಡಿಮೆ ಬೆಲೆಯಲ್ಲಿ ಆಮದು ಮಾಡ್ಕೊಳ್ತಾ ಇದ್ದಾರೆ. ಸೊ ಇದರಿಂದ ಏನಾಗುತ್ತೆ, ಇವಾಗ ಇಲ್ಲಿ ಭಾರತದಲ್ಲಿರುವಂಥ ಕಚ್ಚಾ ಸಂಪನ್ಮೂಲಗಳು ನಾಶವಾಗುತ್ತೆ. ಆ್ಯಂಡ್ ಇದರ ನಂತರದಲ್ಲಿ ಏನಾಗ್ತಾ ಇದೆ, ದ ಫೈನಲ್ ಗೂಡ್ಸ್ ವೇರ್ ಅಗೇನ್ ಎಕ್ಸ್ಪೋರ್ಟೆಡ್ ಟು ಇಂಡಿಯಾ ಎಟ್ ವೆರಿ ಹೈ ಪ್ರೈಸಸ್. ಈಗ ಭಾರತ ದೇಶದಲ್ಲಿ ಏನಾಗ್ತಾ ಇದೆ, ಯಾವುದೇ ರೀತಿಯಾದ ಸರಕುಗಳು ಇಲ್ಲ, ಅಂತಿಮ ಸರಕುಗಳಿಲ್ಲ. ಅದಕ್ಕಾಗಿ ಅಂತಿಮ ಸರಕುಗಳನ್ನು ಬಳಕೆ ಮಾಡಿಕೊಳ್ಳಬೇಕು ಅಂತಂದರೆ ಅಗೇನ್ ಇಲ್ಲಿ ಭಾರತೀಯರು ಈಸ್ಟ್ ಇಂಡಿಯಾ ಕಂಪನಿಯಿಂದನೇ ಆಮದು ಮಾಡ್ಕೊಳ್ಬೇಕು ಎಟ್ ವೆರಿ ಹೈ ಪ್ರೈಸಸ್. ಕಡಿಮೆ ಬೆಲೆಯಲ್ಲಿ ಆಮದು ಮಾಡ್ಕೊಳ್ತಾ ಇತ್ತು ಬ್ರಿಟನ್ ಸರ್ಕಾರ, ಹೆಚ್ಚಿನ ಬೆಲೆಯಲ್ಲಿ ಭಾರತೀಯರಿಗೆ ಮಾರಾಟ ಮಾಡ್ತಾ ಇತ್ತು. ಸೊ ಇಟ್ ಈಸ್ ದ ಎಕ್ಸ್ಪ್ಲಾಯ್ಟೇಟಿವ್ ನೇಚರ್ ವಿತ್ ರೆಸ್ಪೆಕ್ಟ್ ಟು ದ ಫೈನಾನ್ಸಸ್. ಇಲ್ಲಿ ಹಣಕಾಸು ಸಂಪನ್ಮೂಲಗಳು ಏನು ಕೊಳ್ಳೆ ಹೊಡೆಯುವಂಥದ್ದನ್ನು ನೋಡ್ತೀವಿ. ದೀಸ್ ಆರ್ ದ ಟೂ ವೇಸ್ ವೇರ್ ಅಗೇನ್ ಇಂಡಿಯಾ ಕಂಪ್ಲೀಟ್ಲಿ ಲಾಸ್ಟ್ ಇಟ್ಸ್ ಎಕನಾಮಿ. ವೆಲ್ತ್ ಡ್ರೈನ್ ಅನ್ನುವಂಥದ್ದನ್ನು ಅದನ್ನೇ ಹೇಳ್ತಾ ಇದ್ದಾನೆ, ಸಂಪತ್ತಿನ ಸೋರಿಕೆ. ಸೊ ಭಾರತದಲ್ಲಿ ಯಾಕೆ ಸಂಪತ್ತು ಸೋರಿಕೆಯಾಯಿತು ಅನ್ನುವಂಥದ್ದನ್ನು ದಾದಾಬಾಯಿ ನವರೋಜಿಯವರು ಇಲ್ಲಿ ಎಕ್ಸ್ಪ್ಲೇನ್ ಮಾಡುವಂಥದ್ದನ್ನು ನೋಡ್ತೀವಿ. ಸೊ ನಿಧಾನವಾಗಿ ಇದೇ ಏನಾಗುತ್ತೆ, ದ ಈಸ್ಟ್ ಇಂಡಿಯಾ ಕಂಪನಿಯ ಉದ್ದೇಶಗಳಾಗುವಂಥದ್ದನ್ನು ನೋಡ್ತೀವಿ. ಆ್ಯಂಡ್ ಫೈನಲಿ ಎಲ್ಲ ರೀತಿಯಾದ ನೈಸರ್ಗಿಕ ಸಂಪನ್ಮೂಲಗಳು ಮತ್ತು ಹಣಕಾಸು ಸಂಪನ್ಮೂಲಗಳನ್ನು ಕೊಳ್ಳೆ ಹೊಡೆಯುವಂಥದ್ದನ್ನು ನೋಡ್ತೀವಿ. ಆ್ಯಂಡ್ ಎಟ್ ದ ಟೈಮ್ ಆಫ್ ಇಂಡಿಪೆಂಡೆನ್ಸ್, ಸ್ವತಂತ್ರದ ಸಂದರ್ಭದಲ್ಲಿ 1947ರಲ್ಲಿ ಯಾವ ಮಟ್ಟದಲ್ಲಿ ಕೊಳ್ಳೆ ಹೊಡಿತಾರೆ ಅಂತಂದರೆ ಇಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ ಆಲ್ರೆಡಿ. ಇಂಡಿಯಾಸ್ ಟ್ರೇಡ್ ಇಟ್ ವಾಸ್ ಹಾರ್ಡ್ಲಿ ಅರೌಂಡ್ 3% ಆ್ಯಂಡ್ ಇಂಡಿಯಾಸ್ ಇನ್ಕಮ್ ವಾಸ್ ಹಾರ್ಡ್ಲಿ ಅರೌಂಡ್ ಸಮ್ 2%. ಈ ರೀತಿಯಲ್ಲಿ ಕೊಳ್ಳೆ ಹೊಡೆದಿರುವಂಥದ್ದನ್ನು ನೋಡ್ತೀವಿ. ದಿಸ್ ಈಸ್ ಹೌ ಎಕ್ಸಾಕ್ಟ್ಲಿ ದ ಇಂಡಿಯಾಸ್ ಎಕಾನಮಿ ವಾಸ್ ಕಂಪ್ಲೀಟ್ಲಿ ಡ್ರೈನ್ಡ್ ಬೈ ಈಸ್ಟ್ ಇಂಡಿಯಾ ಕಂಪನಿ. ಆ್ಯಂಡ್ ದೀಸ್ ಆರ್ ದ ಮೇಜರ್ ಆಬ್ಜೆಕ್ಟಿವ್ಸ್ ಆಫ್ ಈಸ್ಟ್ ಇಂಡಿಯಾ ಕಂಪನಿ ಇನ್ ಇಂಡಿಯಾ. ಎನಿ ಡೌಟ್ಸ್ ಆಸ್ಪಿರೆಂಟ್ಸ್ ಇಲ್ಲಿಯವರೆಗೆ? ಏನಾದರೂ ಡೌಟ್ಸ್ಗಳಿದಾವ ಇಲ್ಲಿವರೆಗೆ? ಎಸ್, ನೋ ಡೌಟ್ಸ್. ಎಸ್, ಎಲ್ಲರಿಗೂ ಅರ್ಥ ಆಗ್ತಾ ಇದೆ ಅಲ್ವಾ? ಹೋಪ್ ಯುವರ್ ಏನು ಅಂಡರ್ಸ್ಟ್ಯಾಂಡಿಂಗ್ ದ ಕಾನ್ಸೆಪ್ಟ್ಸ್. ದ ನೆಕ್ಸ್ಟ್ ಒನ್. ಸೊ ಈಗ ನೆಕ್ಸ್ಟ್ ನಮ್ಮ ಟಾಪಿಕ್ ಇರುವಂಥದ್ದು ಏನು ಅಂದರೆ, ವಸಾಹತುಶಾಹಿ ಆಳ್ವಿಕೆಯಲ್ಲಿ ವಿವಿಧ ವಲಯಗಳು ಹೇಗಿತ್ತು, ಆರ್ಥಿಕ ವ್ಯವಸ್ಥೆ ಹೇಗಿತ್ತು. ಕ್ಲಿಯರ್ ಇದೆನಾ? The status of Indian economy during the colonial rule. The status of India during colonial rule. Which is very important concept. The status of Indian economy during colonial rule. ವಸಾಹತುಶಾಹಿ ಆಳ್ವಿಕೆಯಲ್ಲಿ ಭಾರತದ ಆರ್ಥಿಕ ವ್ಯವಸ್ಥೆಯ ಸ್ಥಾನಮಾನ ಹೇಗಿತ್ತು ಅನ್ನುವಂಥದ್ದನ್ನು ಒಂದೊಂದಾಗಿ ಇಲ್ಲಿ ಚರ್ಚೆಯನ್ನು ಮಾಡಬೇಕಾಗತ್ತೆ. ಸೊ ಇನ್ ವಿಚ್ ದ ಫಸ್ಟ್ ಪ್ರಾವಿಷನ್ ವಾಸ್, ದ ಫಸ್ಟ್ ಸೆಕ್ಟರ್ ವಾಸ್ ದ ಅಗ್ರಿಕಲ್ಚರ್. ಸೊ ವಸಾಹತುಶಾಹಿ ಆಳ್ವಿಕೆಯಲ್ಲಿ ಕೃಷಿ ವಲಯದ ಸ್ಥಾನಮಾನ ಹೇಗಿತ್ತು with respect to the agricultural sector. What was the status of Indian economy at that point of time during the colonial rule? ವಸಾಹತುಶಾಹಿ ಆಳ್ವಿಕೆಯಲ್ಲಿ ಭಾರತದ ಕೃಷಿ ವಲಯದ ಪ್ರಾಧಾನ್ಯತೆ ಹೇಗಿತ್ತು, ಅಥವಾ ಯಾವ ರೀತಿ ಉತ್ತೇಜನ ಆಯಿತು ಅಥವಾ ಏನೋ ನಷ್ಟವಾಯಿತಾ ಅನ್ನುವಂಥದ್ದನ್ನು ನೋಡ್ತೀವಿ. ದ ಸ್ಟೇಟಸ್ ಆಫ್ ಇಂಡಿಯನ್ ಎಕಾನಮಿ ವಿತ್ ರೆಸ್ಪೆಕ್ಟ್ ಟು ದ ಅಗ್ರಿಕಲ್ಚರಲ್ ಸೆಕ್ಟರ್. ಯೂಶಲಿ ಆಲ್ಮೋಸ್ಟ್ ಎಟ್ ದಟ್ ಪಾಯಿಂಟ್ ಆಫ್ ಟೈಮ್ ಇಟ್ ವಾಸ್ ಅರೌಂಡ್ 85% of the population they were dependent on agricultural sector. ಕೃಷಿ ವಲಯ ಅಂದರೆ ಏನಂತ ಆಲ್ರೆಡಿ ಹೇಳಿದ್ದೀವಿ ನಾವು. ಸೊ ಆಗಿನ ಸಂದರ್ಭದಲ್ಲಿ ಸರಿಸುಮಾರು 85% ಜನಸಂಖ್ಯೆ ಆಲ್ಮೋಸ್ಟ್ ಕೃಷಿ ವಲಯಕ್ಕೆ ಅವಲಂಬಿತಗೊಂಡಿರುವಂಥದ್ದನ್ನು ನೋಡ್ತೀವಿ. ಸೊ ಆಲ್ಮೋಸ್ಟ್ ಲೈಕ್ 80 to 85% ಆಫ್ ದ ಪಾಪ್ಯುಲೇಷನ್ ದೇ ವರ್ ಡಿಪೆಂಡೆಂಟ್ ಆನ್ ಅಗ್ರಿಕಲ್ಚರಲ್ ಸೆಕ್ಟರ್ ಎಟ್ ದಟ್ ಪಾಯಿಂಟ್ ಆಫ್ ಟೈಮ್. ಸೊ ಅದರಲ್ಲಿ ಯೂಶಲಿ
ಅರೌಂಡ್ 75 to 85% ಅಂತ ನೋಡ್ತಾ ಇದ್ದೀವಿ. And where it was contributing around 60% to the national income. The 60% was the contribution by the agricultural sector at that point of time. ಭಾರತದಲ್ಲಿ ಅತಿ ಹೆಚ್ಚು ಜನಸಾಮಾನ್ಯರು ಕೃಷಿ ವಲಯಕ್ಕೆ ಆಧಾರವಾಗಿರುವಂಥದ್ದನ್ನು ನೋಡ್ತೀವಿ. ಆ್ಯಂಡ್ ಅದರಲ್ಲಿನೂ ಎಸ್ಪೆಷಲಿ ಏನಾಗ್ತಾ ಇತ್ತು, ಕೃಷಿ ವಲಯದ ಕೊಡುಗೆಯ ಮಟ್ಟವೂ ಸಹ ಹೆಚ್ಚಾಗಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಸೊ ಫಸ್ಟ್ ಆಫ್ ಆಲ್ ವಾಟ್ ಈಸ್ ಅಗ್ರಿಕಲ್ಚರಲ್ ಸೆಕ್ಟರ್ ಅಂತ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ನಾವು, ಕರೆಕ್ಟಾ? ದ ಪ್ರೊಡಕ್ಷನ್ ಆಫ್ ದ ರಾ ಮೆಟೀರಿಯಲ್ಸ್ ಅಂದರೆ ಅರ್ಥ ಏನಿವಾಗ ಕಚ್ಚಾ ಸಂಪನ್ಮೂಲಗಳನ್ನು ಉತ್ಪಾದನೆ ಮಾಡ್ತಾ ಇತ್ತು. ಆ್ಯಂಡ್ ಯೂಶಲಿ ಎಟ್ ದಟ್ ಪಾಯಿಂಟ್ ಆಫ್ ಟೈಮ್ ಏನಾಗುತ್ತೆ, ದ ಈಸ್ಟ್ ಇಂಡಿಯಾ ಕಂಪನಿ ದೇ ಕೇಮ್ ಟು ರೂಲ್ ಇಂಡಿಯಾ, ಹೌದಾ, ಓವರ್ ಎ ಪೀರಿಯಡ್ ಆಫ್ ಟೈಮ್. ಆಫ್ಟರ್ 1770s ನಂತರದಲ್ಲಿ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಸಂಪೂರ್ಣವಾಗಿ ಆಳ್ವಿಕೆ ಮಾಡುವಂಥದ್ದನ್ನು ನೋಡ್ತೀವಿ. ಸೊ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ದ ಅಗ್ರಿಕಲ್ಚರಲ್ ಸೆಕ್ಟರ್ ಇಟ್ ವಾಸ್ ಕಂಪ್ಲೀಟ್ಲಿ ಬೀನ್ ಎಕ್ಸ್ಪ್ಲಾಯ್ಟೇಟಿವ್ ಇನ್ ನೇಚರ್. ಕೃಷಿ ವಲಯದಲ್ಲಿ ನಿರತರಾಗಿರುವಂಥ ಜನಸಾಮಾನ್ಯರಿಗೆ ಸಂಪೂರ್ಣವಾಗಿ ಏನಾಗುತ್ತೆ, ಶೋಷಣೆ ಮಾಡುವಂಥದ್ದನ್ನು ನೋಡ್ತೀವಿ. ದ ಈಸ್ಟ್ ಇಂಡಿಯಾ ಕಂಪನಿ ವರ್ ಕಂಪ್ಲೀಟ್ಲಿ ಎಕ್ಸ್ಪ್ಲಾಯ್ಟೇಟಿವ್ ಇನ್ ನೇಚರ್ ವಿತ್ ರೆಸ್ಪೆಕ್ಟ್ ಟು ದ ಅಗ್ರಿಕಲ್ಚರಲ್ ಸೆಕ್ಟರ್ ಇನ್ ಇಂಡಿಯಾ. ಭಾರತದ ಕೃಷಿ ವಲಯದಲ್ಲಿ ಸಂಪೂರ್ಣವಾಗಿ ಶೋಷಣೆ ಮಾಡುವಂಥ ಪ್ರಯತ್ನವನ್ನು ಮಾಡುತ್ತೆ. ಸೊ ಯಾಕೆ ಶೋಷಣೆಯನ್ನು ಮಾಡ್ತಾ ಇದೆ, ಹೇಗೆ ಶೋಷಣೆಯನ್ನು ಮಾಡ್ತಾ ಇದೆ ಅಂದರೆ, ಆ್ಯಂಡ್ ಬೈ ದ ಎಂಡ್ ಆಫ್ ದ 1947 ಎಟ್ ದ ಟೈಮ್ ಆಫ್ ಇಂಡಿಪೆಂಡೆನ್ಸ್ಗೆ ಬಂದಾಗ ದ ಕಾಂಟ್ರಿಬ್ಯೂಷನ್ ಆಫ್ ದ ಅಗ್ರಿಕಲ್ಚರಲ್ ಸೆಕ್ಟರ್ ವಾಸ್ ಹಾರ್ಡ್ಲಿ ಅರೌಂಡ್ ಸಮ್ 5% to 6%. ಸೊ ಹಾಗಾಗಿ ಏನಾಗುತ್ತೆ, ದ ಅಗ್ರಿಕಲ್ಚರಲ್ ಸೆಕ್ಟರ್ ಏನಾಗುತ್ತೆ, ಇಟ್ ವಾಸ್ ಕಂಪ್ಲೀಟ್ಲಿ ಬಿನ್ ಡಿಕ್ಲೈನ್ಡ್ ಡ್ಯೂರಿಂಗ್ ದ ಕಲೋನಿಯಲ್ ರೂಲ್. ಭಾರತದಲ್ಲಿ ಕೃಷಿ ವಲಯದ ಬೆಳವಣಿಗೆ ಸಂಪೂರ್ಣವಾಗಿ ನಷ್ಟವಾಗುತ್ತೆ, ನಾಶವಾಗುವಂಥದ್ದನ್ನು ನೋಡ್ತೀವಿ. ಸೊ ಇಲ್ಲೇ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು ಏನು ಅಂತಂದರೆ, ವಾಟ್ ಆರ್ ದ ರೀಸನ್ಸ್ ಫಾರ್ ದ ಡಿಕ್ಲೈನ್ ಆಫ್ ದಿಸ್ ಅಗ್ರಿಕಲ್ಚರಲ್ ಸೆಕ್ಟರ್ ಇನ್ ಇಂಡಿಯಾ. ದ ಸೇಮ್ ಕ್ವಶನ್ ವಿಲ್ ಬಿ ಆಸ್ಕ್ಡ್ ಫಾರ್ ಯುವರ್ ಮೇನ್ಸ್. ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ಯುವರ್ ಮೇನ್ಸ್ ಎಕ್ಸಾಮ್ ಆ್ಯಸ್ ವೆಲ್ ಆಸ್ ದಿಸ್ ಕ್ಯಾನ್ ಬಿ ಆಸ್ಕ್ಡ್ ಫಾರ್ ಯುವರ್ ಪ್ರಿಲಿಮ್ಸ್ ಆಲ್ಸೋ. MCQs ಅಲ್ಲಿನೂ ಕೇಳ್ತಾನೆ. ಎಸ್, ಹೌದು, ಕಾವ್ಯ ಅವರೇ, ಲ್ಯಾಂಡ್ ರೆವೆನ್ಯೂ ಸಿಸ್ಟಮ್ ವಾಸ್ ಅ ಮೇಜರ್ example or the major reason why the agricultural sector was declined, that we will discuss. ಕ್ಲಿಯರ್ ಇದೆನಾ? ಸೊ ಯಾಕೆ ಅನ್ನುವಂಥದ್ದನ್ನು ಇಲ್ಲಿ ನೋಡ್ತಾ ಇದ್ದೀವಿ. ಸೊ ಅಗೇನ್ ನೋಡಿ, ಇಲ್ಲಿ ಕೃಷಿ ವಲಯ ಸಂಪೂರ್ಣವಾಗಿ ನಾಶವಾಗುತ್ತಿರುವಂಥದ್ದನ್ನು ನೋಡ್ತೀವಿ, ಸಂಪೂರ್ಣವಾಗಿ ಹೀನಾಯ ಸ್ಥಿತಿಗೆ ಬರುವಂಥದ್ದನ್ನು ನೋಡ್ತೀವಿ. ಅದಕ್ಕೆ ರೀಸನ್ ಏನು ಅಂತಂದರೆ, ದ ಫಸ್ಟ್ ಥಿಂಗ್ ಆಲ್ರೆಡಿ ಕಾವ್ಯ ಮೇಡಮ್ ಅವರು ಆಲ್ರೆಡಿ ಹೇಳಿದ್ದಾರೆ, ದ ಮೇಜರ್ ರೀಸನ್ ವಾಸ್ ದ ಲ್ಯಾಂಡ್ ರೆವೆನ್ಯೂ ಸೆಟಲ್ಮೆಂಟ್. ದಿಸ್ ಈಸ್ ಒನ್ ಆಫ್ ದ ಮೇಜರ್ ರೀಸನ್. ಲ್ಯಾಂಡ್ ರೆವೆನ್ಯೂ ಸೆಟಲ್ಮೆಂಟ್ಸ್, ಭೂ ಕಂದಾಯ ಪದ್ಧತಿಗಳು. The land revenue settlement were the major reason for the decline of agricultural sector in India. ಅದರಲ್ಲಿನೂ ಪ್ರಮುಖವಾಗಿ they introduced the 3 forms of land revenue system. ಅದರಲ್ಲಿ ಯಾವ್ಯಾವ ಅನ್ನುವಂಥದ್ದನ್ನು ನೋಡೋಣ ಇಲ್ಲಿ. They introduced the first one, it is the permanent settlement, ಜಮೀನ್ದಾರಿ ಪದ್ಧತಿ ಅಂತ ಕರಿತೀವಿ. ದ ಜಮೀನ್ದಾರಿ ಸಿಸ್ಟಮ್. ಸೊ ಇದರ ಮೇಲೆ ಅಗೇನ್ ಪ್ರಶ್ನೆಗಳನ್ನು ಕೇಳ್ತಿರ್ತಾನೆ, ಸೊ ಬಿ ಕೇರ್ಫುಲ್ ಆಸ್ಪಿರೆಂಟ್ಸ್. ಸೊ ಜಮೀನ್ದಾರಿ ಪದ್ಧತಿಯಲ್ಲಿ ಏನಾಗುತ್ತೆ ಅನ್ನುವಂಥದ್ದನ್ನು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಸೊ ವಿತ್ ರೆಸ್ಪೆಕ್ಟ್ ಟು ದ ಪರ್ಮನೆಂಟ್ ಸೆಟಲ್ಮೆಂಟ್, ಇಟ್ ವಾಸ್ ಇಂಟ್ರೊಡ್ಯೂಸ್ಡ್ ಬೈ ದ ಲಾರ್ಡ್ ಕಾರ್ನ್ವಾಲಿಸ್ ಇನ್ ದ ಇಯರ್ 1793. ಲಾರ್ಡ್ ಕಾರ್ನ್ವಾಲಿಸ್ ರವರು 1793ರಲ್ಲಿ ಈ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತರುವಂಥದ್ದನ್ನು ಕಾಣ್ತೀವಿ. ಆ್ಯಂಡ್ ಈ ಜಮೀನ್ದಾರಿ ಪದ್ಧತಿಯಲ್ಲಿ ಇದನ್ನು ಜಾರಿಗೆ ತಂದಿದ್ದು ಯಾವ ಪ್ರಾಂತ್ಯಗಳಲ್ಲಿ ಅಂತಲೂ ಕೇಳ್ತಿರ್ತಾನೆ. ವಿಚ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದ ಪ್ರಾವಿನ್ಸಸ್ ಆಫ್ ಬೆಂಗಾಲ್. ಬೆಂಗಾಲ್ ಪ್ರಾಂತ್ಯದಲ್ಲಿ ಇದನ್ನು ಜಾರಿಗೆ ತರುವಂಥದ್ದನ್ನು ಕಾಣ್ತೀವಿ. ಆ್ಯಂಡ್ ಇದರಲ್ಲಿ ಏನು ಹೇಳ್ತಾ ಇದೆ, ಅದು ಅಂಡರ್ ದಿಸ್ ಜಮೀನ್ದಾರಿ ಸಿಸ್ಟಮ್ how exactly declined the revenues of the agricultural sector of the or the farmers of Indian economy ಅಂದಾಗ ಇಲ್ಲಿ ನಾವು ಚರ್ಚೆ ಮಾಡ್ತಿರುವಂಥದ್ದು ಏನದು. ಅಂಡರ್ ದಿಸ್ ಪರ್ಮನೆಂಟ್ ಸೆಟಲ್ಮೆಂಟ್ ದೇರ್ ಆರ್ 3 ಇಂಟರ್ಮೀಡಿಯೇಟ್ ಪಾರ್ಟ್ಸ್ ಅಂತ ನೋಡ್ತೀವಿ. ಇದರಲ್ಲಿ 3 ಅಂಶಗಳನ್ನು ನೋಡ್ತೀವಿ ನಾವು. ಸೊ ಹೇಗೆ ಇದರಿಂದ ಲಾಸ್ ಆಗುತ್ತೆ ಅಂತಂದರೆ, ವಿಚ್ ಹ್ಯಾಸ್ ದ 3 ಕಾಂಪೋನೆಂಟ್ಸ್. ಒನ್ ಈಸ್ ದ ಫಾರ್ಮರ್ಸ್ ಆ್ಯಸ್ ದೇ ಆರ್ ಪ್ರೊಡ್ಯೂಸರ್ಸ್, ಉತ್ಪಾದಕರು, ರೈತರು. ಆ್ಯಂಡ್ ಇಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಈಸ್ ದ ಗವರ್ನಮೆಂಟ್. ಆ್ಯಂಡ್ ಮಧ್ಯದಲ್ಲಿ ಕೃಷಿ ವಲಯ ಉತ್ಪಾದನೆ ಮಾಡ್ತಿರುವಂಥ ರೈತರಿಂದ ಆದಾಯಗಳನ್ನು ಹೆಚ್ಚಿಸಿಕೊಳ್ಳುವಂಥ ಪ್ರಯತ್ನನೇ ಈಸ್ಟ್ ಇಂಡಿಯಾ ಕಂಪನಿದಾಗಿತ್ತು. ಆದರೆ ಆದಾಯವನ್ನು ಸಂಗ್ರಹಣೆ ಮಾಡಲಿಕ್ಕೋಸ್ಕರವಾಗಿ ಅವರು ಜಮೀನ್ದಾರ್ಸುಗಳನ್ನು ಆಯ್ಕೆ ಮಾಡ್ತಾರೆ. ಆ್ಯಂಡ್ ದೀಸ್ ಜಮೀನ್ದಾರ್ಸ್ ಆರ್ ಫ್ರಮ್ ಇಂಡಿಯನ್ ಪ್ರಾವಿನ್ಸಸ್.
ಸೊ ಜಮೀನ್ದಾರರುಗಳು ಭಾರತೀಯ ಪ್ರಾಂತ್ಯಗಳಿಂದ ಆಯ್ಕೆಗೊಂಡಿರುವಂಥದ್ದನ್ನು ನೋಡ್ತೇವೆ. ಅಂದರೆ ನೇರವಾಗಿ ಈಸ್ಟ್ ಇಂಡಿಯಾ ಕಂಪನಿ ಏನು ಮಾಡ್ತಾ ಇದೆ, ಈ ಜಮೀನ್ದಾರರುಗಳ ಸಹಾಯದಿಂದ ರೈತರಿಂದ ವಸೂಲಿ ಮಾಡಿ ಜಮೀನ್ದಾರರಿಂದ ಈಸ್ಟ್ ಇಂಡಿಯಾ ಕಂಪನಿ ಪಡೆದುಕೊಳ್ತಾ ಇದೆ. ಸೊ ದ ಶೇರ್ ಆಫ್ ದ ಫಾರ್ಮರ್ಸ್ ವಾಸ್ ಅರೌಂಡ್ 40% and 5% of the revenue has to be for jamindars. Sorry, the farmers were getting around 45% of the income. ಸೊ ರೈತರಿಗೆ 45% ಆದಾಯ ಉಳಿಯುತ್ತೆ, 5% ಜಮೀನ್ದಾರರು, ಆ್ಯಂಡ್ ರಿಮೈನಿಂಗ್ 50% ಆಫ್ ದ ಅಮೌಂಟ್ ಹ್ಯಾಸ್ ಟು ಬಿ ಗಿವನ್ ಫಾರ್ ದ ಈಸ್ಟ್ ಇಂಡಿಯಾ ಕಂಪನಿ. ಆ 50% ಈಸ್ಟ್ ಇಂಡಿಯಾ ಕಂಪನಿಗೆ ಹೋಗುವಂಥ 50% ಆದಾಯ ಜಮೀನ್ದಾರರುಗಳು ಏನು ಮಾಡ್ತಾ ಇದ್ದಾರೆ, ರೈತರಿಂದ ಸಂಗ್ರಹಣೆ ಮಾಡಿಕೊಳ್ಳುವಂಥದ್ದನ್ನು ನೋಡ್ತೀವಿ. ಸೊ ರೈತರಿಂದ ಸಂಗ್ರಹಣೆ ಮಾಡಿ 50% ಈಸ್ಟ್ ಇಂಡಿಯಾ ಕಂಪನಿ ಕೊಡ್ತಾ ಇದ್ದಾರೆ, ಆ್ಯಂಡ್ 5% ತಮ್ಮ ರೆವೆನ್ಯೂವನ್ನು ತಾವು ಇಟ್ಕೊಳ್ತಾ ಇದ್ದಾರೆ. ತಾವು ವರ್ಕ್ ಮಾಡೋದಕ್ಕೋಸ್ಕರವಾಗಿ 5% ಸ್ಯಾಲ್ರಿಯನ್ನು ಕೊಡಬೇಕಾಗಿತ್ತು ಯಾವುದು, ಈಸ್ಟ್ ಇಂಡಿಯಾ ಕಂಪನಿ. ಅದಕ್ಕೋಸ್ಕರ ಅದೇನು ಮಾಡುತ್ತೆ, ಸ್ಯಾಲ್ರಿ ಕೊಡೋದ್ರ ಬದಲಿಗೆ ರೈತರಿಂದನೇ ನಿಮ್ಮ 5% ಅಮೌಂಟನ್ನು ಏನೋ ಸಂಗ್ರಹಣೆ ಮಾಡ್ಕೊಳ್ರಿ ಅಂತ ಹೇಳ್ತಾ ಇದೆ. ಕ್ಲಿಯರ್ ಇದೆನಾ? ಸೊ ಇದರಿಂದ ಏನಾಗುತ್ತೆ ಇವಾಗ, ದ ಫಾರ್ಮರ್ಸ್ ವರ್ ಲೂಸಿಂಗ್ ದ ರೆವೆನ್ಯೂಸ್. ವೈ? ಬಿಕಾಸ್ the jamindars used to collect from the farmers, but they were not paying to the East India Company, and as well as they are collecting more revenues from the farmers. ರೈತರಿಂದ ಅತಿ ಹೆಚ್ಚಿನ ಹಣವನ್ನು ಸಂಗ್ರಹಣೆ ಮಾಡಿ ತಮ್ಮ ಲಾಭವನ್ನು ಹೆಚ್ಚಿಸಿಕೊಳ್ಳುವಂಥದ್ದನ್ನು ನೋಡ್ತೀವಿ ಜಮೀನ್ದಾರರುಗಳು. ಹಾಗಾಗಿ ಇದರ ಸಂಪೂರ್ಣ ಲಾಭ ಪಡೆಯುವಂಥದ್ದು ಜಮೀನ್ದಾರರುಗಳು. ಸೊ ಈಸ್ಟ್ ಇಂಡಿಯಾ ಕಂಪನಿ ಅಲ್ಪ ಮಟ್ಟದಲ್ಲಿ ಲಾಭ ಪಡೆಯುತ್ತೆ, ಆದರೆ ಜಮೀನ್ದಾರರು ಅತಿ ಹೆಚ್ಚಿನ ಲಾಭವನ್ನು ಗಳಿಕೆ ಮಾಡುವಂಥದ್ದನ್ನು ನೋಡ್ತೀವಿ. ಒಂದು ವೇಳೆ ಅವರು ತೆರಿಗೆ ಕಟ್ಟದೇ ಇದ್ದರೆ ಅವರ ಭೂಮಿಯನ್ನು ಜಪ್ತಿ ಮಾಡಿಕೊಳ್ಳುವಂಥ ಪ್ರಾಧಾನ್ಯತೆ ಅಧಿಕಾರಗಳು ಜಮೀನ್ದಾರರುಗಳಿಗೆ ನೀಡುತ್ತೆ. ದ ಜಮೀನ್ದಾರ್ಸ್ ವರ್ ಅಕ್ವೈರಿಂಗ್ ದ ಲ್ಯಾಂಡ್ ಆಫ್ ಫಾರ್ಮರ್ಸ್ ಇಫ್ ದೇ ಆರ್ ಅನೇಬಲ್ ಟು ಪೇ ದ ಟ್ಯಾಕ್ಸಸ್. ಇದರಿಂದ ಏನಾಯಿತು, ರೈತರಿಗೆ ಅತಿ ಹೆಚ್ಚು ಕಷ್ಟವಾದ ಕಾರಣದಿಂದ ಜಮೀನ್ದಾರರು ಬೆಳೀತಿರುವಂಥದ್ದನ್ನು ನೋಡ್ತೀವಿ. ಸೊ ಇದನ್ನು ರದ್ದುಗೊಳಿಸಿ ನಂತರ ಏನು ಮಾಡುತ್ತೆ, ದೇ ಇಂಟ್ರೊಡ್ಯೂಸ್ಡ್ ದ ಸೆಕೆಂಡ್ ಒನ್. ಮೊದಲಿಗೆ ಪರ್ಮನೆಂಟ್ ಸೆಟಲ್ಮೆಂಟನ್ನು ಜಾರಿಗೆ ತಂದಿರುವಂಥ ಈಸ್ಟ್ ಇಂಡಿಯಾ ಕಂಪನಿ ಈಗ ದೇ ಇಂಟ್ರೊಡ್ಯೂಸ್ಡ್ ಮಹಲ್ವಾರಿ ಸಿಸ್ಟಮ್. ಸೊ ಇಲ್ಲಿ ಎರಡನೇದು ಅವರು ಜಾರಿಗೆ ತಂದಿರುವಂಥ ಅಂಶಗಳಲ್ಲಿ ಮೊದಲನೇದು ಯಾವುದು ಕೃಷಿ ವಲಯದಿಂದ ಹೆಚ್ಚು ಆದಾಯವನ್ನು ಪಡೆದುಕೊಳ್ಳಲಿಕ್ಕೆ ಜಮೀನ್ದಾರಿ ಪದ್ಧತಿಯನ್ನು ತಗೊಂಡ್ಬರ್ತಾರೆ. ಅದರ ನಂತರದಲ್ಲಿ ಯಾವುದು ರೈತವಾರಿ ಸಿಸ್ಟಮನ್ನು ಜಾರಿಗೆ ತರುವಂಥದ್ದನ್ನು ನೋಡ್ತೀವಿ. ದೇ ಇಂಟ್ರೊಡ್ಯೂಸ್ಡ್ ಅ ರೈತವಾರಿ ಸಿಸ್ಟಮ್. ರೈತವಾರಿ ಪದ್ಧತಿಯನ್ನು ಜಾರಿಗೆ ತರುವಂಥದ್ದನ್ನು ನೋಡ್ತೀವಿ. ಇನ್ ದ ಇಯರ್ 1820, 1820ರಲ್ಲಿ ಯಾವಾಗ ಜಮೀನ್ದಾರರು ಅತಿ ಹೆಚ್ಚಿನ ಲಾಭವನ್ನು ಗಳಿಕೆ ಮಾಡ್ತಿದ್ದಾರೋ ಅಂಥ ಸಂದರ್ಭದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಜಮೀನ್ದಾರಿ ಪದ್ಧತಿಯನ್ನು ರದ್ದುಗೊಳಿಸುತ್ತೆ ಆ್ಯಂಡ್ ರೈತವಾರಿ ಪದ್ಧತಿಯನ್ನು ಜಾರಿಗೆ ತರುವಂಥದ್ದನ್ನು ನೋಡ್ತೀವಿ. ಆ್ಯಂಡ್ ಈ ರೈತವಾರಿ ಪದ್ಧತಿಯನ್ನು ಜಾರಿಗೆ ತಂದಿರುವಂಥದ್ದು 1820ರಲ್ಲಿ ಬೈ ಥಾಮಸ್ ಮುನ್ರೋ ಆ್ಯಂಡ್ ಕ್ಯಾಪ್ಟನ್ ಅಲೆಕ್ಸಾಂಡರ್ ರೀಡ್. ಇದನ್ನು ಜಾರಿಗೆ ತಂದಿರುವಂಥದ್ದು ದ ಥಾಮಸ್ ಮುನ್ರೋ. ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಫ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್. ಮತ್ತು ದ ಕ್ಯಾಪ್ಟನ್ ಅಲೆಕ್ಸಾಂಡರ್ ರೀಡ್. ಇವರಿಬ್ಬರು ಭಾರತದಲ್ಲಿ ರೈತವಾರಿ ಪದ್ಧತಿಯನ್ನು ತರುವಂಥದ್ದನ್ನು ನೋಡ್ತೀವಿ. ಆ್ಯಂಡ್ ಯೂಶಲಿ ಇನ್ ದ ಪ್ರಾವಿನ್ಸಸ್ ಆಫ್ ಮದ್ರಾಸ್ ಅಂತ ನೋಡ್ತೀವಿ. ಸೊ ದೀಸ್ ಆರ್ ದ ರೈತವಾರಿ ಸಿಸ್ಟಮ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ ದ ಪ್ರಾವಿನ್ಸಸ್ ಆಫ್ ಮದ್ರಾಸ್. ಮದ್ರಾಸ್ ಪ್ರಾಂತ್ಯದಲ್ಲಿ ಇವುಗಳನ್ನು ಜಾರಿಗೆ ತರುವಂಥದ್ದನ್ನು ನೋಡ್ತೀವಿ. ಸೊ ಇಲ್ಲಿಗೆ ಏನಾಗುತ್ತೆ ಇವಾಗ, ಅಂಡರ್ ದಿಸ್ ರೈತವಾರಿ ಸಿಸ್ಟಮ್ ಅಗೇನ್ ಇಟ್ ವಾಸ್ ಹ್ಯಾವಿಂಗ್ ಡೈರೆಕ್ಟ್ಲಿ 2 ಫ್ಯಾಕ್ಟರ್ಸ್, ದಟ್ ಈಸ್ ಈಸ್ಟ್ ಇಂಡಿಯಾ ಕಂಪನಿ ಆ್ಯಂಡ್ ಯಾವುದೇ ಮಧ್ಯವರ್ತಿಗಳಿಲ್ಲ, ಹಾಗಾಗಿ ರೈತರು, ದ ಫಾರ್ಮರ್ಸ್. ಸೊ ಅಂಡರ್ ದಿ ರೈತವಾರಿ ಅಂದರೆ ನೇರವಾಗಿ ರೈತರೇ ಈಸ್ಟ್ ಇಂಡಿಯಾ ಕಂಪನಿಗೆ ತಮ್ಮ ತೆರಿಗೆ ಆದಾಯವನ್ನು ನೀಡುವಂಥದ್ದನ್ನು ನೋಡ್ತೀವಿ, ಪಾವತಿಸುವಂಥದ್ದನ್ನು ನೋಡ್ತೀವಿ. ಸೊ ಆ ಜಮೀನ್ದಾರಿಗೆ ಇರುವಂಥ 5% ಅಮೌಂಟನ್ನು ಈಸ್ಟ್ ಇಂಡಿಯಾ ಕಂಪನಿ ಇಟ್ಕೊಳ್ಳುತ್ತೆ. ದ 55% ರೆವೆನ್ಯೂ ಫಾರ್ ದ ಈಸ್ಟ್ ಇಂಡಿಯಾ ಕಂಪನಿ ಆ್ಯಂಡ್ ರಿಮೈನಿಂಗ್ 45% ರೆವೆನ್ಯೂ ಫಾರ್ ದ ಫಾರ್ಮರ್ಸ್. ಆದರೆ ಇಲ್ಲಿ ಮತ್ತೇನು ಮಾಡುತ್ತೆ, ರೈತವಾರಿಯಲ್ಲಿನೂ ಸಹ ಈಸ್ಟ್ ಇಂಡಿಯಾ ಕಂಪನಿ ತಾನು ಅಂದ್ಕೊಂಡಿರುವಷ್ಟು ಮಟ್ಟದಲ್ಲಿ ಲಾಭ ಬರಲಿಕ್ಕೆ ಸಾಧ್ಯವಾಗಲ್ಲ. ವಾಟ್ ದೇ ಹ್ಯಾವ್ ಬಿನ್ ಎಕ್ಸ್ಪೆಕ್ಟೆಡ್, the revenues from the farmers, it was not been fulfilled by the East India Company. They were not satisfied with the income earned by East India Company from the Raitwari system. So this was the reason why again they introduced a Mahalwari system in the year 1833. ಇದರಲ್ಲಿ ಕೆಲವು ವ್ಯತ್ಯಾಸಗಳನ್ನು ನೋಡ್ತೀವಿ ನಾವು, ದಟ್ ವಿ ವಿಲ್ ಡಿಸ್ಕಸ್ ನಾವು. 1833ರಲ್ಲಿ ಮಹಲ್ವಾರಿ ಪದ್ಧತಿಯನ್ನು ಜಾರಿಗೆ ತರುತ್ತೆ.
ಸೊ ಈ ಮಹಲ್ವಾರಿ ಪದ್ಧತಿಯನ್ನು ಜಾರಿಗೆ ತಂದಿರುವಂಥದ್ದು ಇಟ್ ವಾಸ್ ಬೈ ಜೇಮ್ಸ್ ಥಾಮಸ್ ಆ್ಯಂಡ್ ವಿಲಿಯಂ ಬೆಂಟಿಕ್. ವಿಲಿಯಂ ಬೆಂಟಿಕ್ ಆ್ಯಂಡ್ ಜೇಮ್ಸ್ ಥಾಮಸ್, ಇವರಿಬ್ಬರು 1833ರಲ್ಲಿ ಮಹಲ್ವಾರಿ ಪದ್ಧತಿಯನ್ನು ಜಾರಿಗೆ ತರುವಂಥದ್ದನ್ನು ನೋಡ್ತೀವಿ. ಸೊ ಅಂಡರ್ ದಿಸ್ ಮಹಲ್ವಾರಿ ಸಿಸ್ಟಮ್ ಏನು ಆ್ಯಂಡ್ ಇನ್ ದ ಪ್ರಾವಿನ್ಸಸ್ ಆಫ್ ಬಾಂಬೆ ಆ್ಯಂಡ್ ಆಗ್ರಾ, ಬಾಂಬೆ ಆಗ್ರಾ ಪ್ರಾಂತ್ಯಗಳಲ್ಲಿ ಈ ಪದ್ಧತಿಯನ್ನು ಈಸ್ಟ್ ಇಂಡಿಯಾ ಕಂಪನಿ ಜಾರಿಗೆ ತರುತ್ತೆ. ಸೊ ಇದರಲ್ಲಿ ಮುಖ್ಯವಾಗಿ ಏನು ಹೇಳ್ತಾ ಇದ್ದಾನೆ ಅವನು, ಅಗೇನ್ ದ ರೆವೆನ್ಯೂ ವಾಸ್ ಶೇರ್ಡ್ ಬಿಟ್ವೀನ್ ದ ಫಾರ್ಮರ್ಸ್, ದಟ್ ಈಸ್ ಮಹಲ್ ಅಂತ ಹೇಳ್ತಾ ಇದ್ದಾನೆ. ಮಹಲ್ ವಿಚ್ ಕನ್ಸಿಸ್ಟ್ ಆಫ್ ಯೂಶುವಲಿ 4 to 5 ವಿಲೇಜಸ್ ಅಂತ ಕರಿತೀವಿ. 4ರಿಂದ 5 ಗ್ರಾಮಗಳನ್ನು ಸೇರಿದಾಗ ಅದು ಒಂದು ಮಹಲ್ ಅಂತ ಕರಿತೀವಿ. ಆ್ಯಂಡ್ ಆನ್ ದ ಅದರ್ ಹ್ಯಾಂಡ್ ಇಟ್ ವಾಸ್ ಈಸ್ಟ್ ಇಂಡಿಯಾ ಕಂಪನಿ. ಸೊ ಈಸ್ಟ್ ಇಂಡಿಯಾ ಕಂಪನಿ ವರ್ ಗೆಟಿಂಗ್ ದ ರೆವೆನ್ಯೂಸ್ ಆಫ್ 50%. ಆ್ಯಂಡ್ ಆ ಗ್ರಾಮಗಳಲ್ಲಿರುವಂಥ ಅಧಿಪತಿ ಏನಿರ್ತಾನಲ್ಲ ಎಲ್ಲರ ಹತ್ರ ಸೇರಿ 50% ರೆವೆನ್ಯೂಸನ್ನು ಸಂಗ್ರಹಣೆ ಮಾಡಿ ಈಸ್ಟ್ ಇಂಡಿಯಾ ಕಂಪನಿಗೆ ಕೊಡ್ತಾಯಿದ್ರು. ಸೊ ವಾಟ್ ಈಸ್ ದ ಡಿಫ್ರೆನ್ಸ್ ಇವಾಗ ಅಂಡರ್ ದ ರೈತವಾರಿ ಪದ್ಧತಿಯಲ್ಲಿ ಏನಾಗುತ್ತೆ, ಅಂಡರ್ ದಿಸ್ ರೈತವಾರಿ ಸಿಸ್ಟಮ್ ಇಟ್ ಈಸ್ ದ ಇನ್ಕಮ್ ಫ್ರಮ್ ದ ಔಟ್ಪುಟ್ ಅಂತ ಹೇಳ್ತಾ ಇದ್ದಾನೆ. ಸೊ ಬಿ ಕೇರ್ಫುಲ್ ಆಸ್ ಫ್ರೆಂಡ್ಸ್. ಸೊ ರೈತವಾರಿ ಪದ್ಧತಿಯಲ್ಲಿ ಯಾಕೆ ಈಸ್ಟ್ ಇಂಡಿಯಾ ಕಂಪನಿಗೆ ಲಾಸ್ ಆಗ್ತಾ ಇತ್ತು ಅನ್ನುವಂಥದ್ದನ್ನು ಗೊತ್ತಿರಲಿ, ಆ್ಯಂಡ್ ಮಹಲ್ವಾರಿಯನ್ನು ಯಾಕೆ ಜಾರಿಗೆ ತಂದಿದ್ರು ಅನ್ನುವಂಥದ್ದನ್ನು ಗೊತ್ತಿರಲಿ. ಸೊ ಅಂಡರ್ ದಿಸ್ ರೈತವಾರಿ ಸಿಸ್ಟಮ್ ಏನಾಗ್ತಾ ಇತ್ತು, ದೇ ವರ್ ಗೆಟ್ಟಿಂಗ್ ದ ಇನ್ಕಮ್ ಫಾರ್ ದ ಪ್ರೊಡಕ್ಷನ್, ಇನ್ಕಮ್ ಫಾರ್ ದ ಔಟ್ಪುಟ್. ಈಗ ಒಂದು ನಿರ್ದಿಷ್ಟ ಎಕರೆಗೆ 100 ರೂಪಾಯಿ ಆದಾಯ ಬಂದಿದೆ ಅಂತಂದರೆ ಆ 100 ರೂಪಾಯಿ ಆದಾಯದಲ್ಲಿ ಏನು ಹೋಗ್ತಾ ಇತ್ತು ಅವರಿಗೆ 55 ರೂಪಾಯಿ ಹಣ ಈಸ್ಟ್ ಇಂಡಿಯಾ ಕಂಪನಿಗೆ ಹೋಗ್ತಾ ಇತ್ತು. ಆದರೆ ಒಂದು ವೇಳೆ ಅದೇ ಎಕರೆಯಲ್ಲಿ 10 ರೂಪಾಯಿ ಬೆಳೆ ಬೆಳೆದ್ರೆ ಏನಾಗ್ತಾ ಇತ್ತು, ಕೇವಲ 5 ರೂಪಾಯಿ 50 ಪೈಸೆ ಹೋಗ್ತಾ ಇತ್ತು. ಇಟ್ ಡಿಪೆಂಡ್ಸ್ ಆನ್ ದ ಔಟ್ಪುಟ್, ಪ್ರೊಡಕ್ಷನ್ ಆಫ್ ದ ಔಟ್ಪುಟ್. ಸೊ ಒಟ್ಟು ಉತ್ಪಾದನೆ ಎಷ್ಟಾಗಿರುತ್ತಲ್ವ ಆ ಉತ್ಪಾದನೆಗೆ ಅನುಸಾರವಾಗಿ 55% ರೆವೆನ್ಯೂ ಹೋಗ್ತಾ ಇತ್ತು. ಈಗ ಫೆಮೈನ್, ಡ್ರಾಟ್ ಸಿಚುವೇಶನ್, ಸುನಾಮೀಸ್, ಫ್ಲಡ್ಸ್, ಡ್ರಾಟ್ಸ್ ಇವುಗಳೆಲ್ಲ ಆದಾಗ ರೈತರಿಗೆ ಯಾವುದೇ ರೀತಿಯಾದ ಆದಾಯಗಳು ದೊರೀತಿರಲಿಲ್ಲ. ಸೊ ಹಾಗಾಗಿ ಏನಾಗ್ತಾಯಿತ್ತು, ಈಸ್ಟ್ ಇಂಡಿಯಾ ಕಂಪನಿಗೆ ತಾನು ಅಂದ್ಕೊಂಡಿರುವಷ್ಟು ಲಾಭಾಂಶಗಳು ದೊರೀತಿರಲಿಲ್ಲ. ಸೊ ದಟ್ ವಾಸ್ ದ ರೀಸನ್ ವೈ ಏನು ಮಾಡುತ್ತೆ, ದೇ ಅಬೋಲಿಸ್ಟ್ ರೈತವಾರಿ ಸಿಸ್ಟಮ್ ಆ್ಯಂಡ್ ಇಂಟ್ರೊಡ್ಯೂಸ್ಡ್ ಮಹಲ್ವಾರಿ ಸಿಸ್ಟಮ್. ಇಲ್ಲಿ ಏನಾಗ್ತಾ ಇದೆ ಇವಾಗ, ಇಟ್ ವಾಸ್ ದ ಈಸ್ಟ್ ಇಂಡಿಯಾ ಕಂಪನಿ ನೀಡ್ ಟು ಗೆಟ್ ದ fixed revenues from the farmers irrespective of the consequences. ಮಹಲ್ವಾರಿ ಸಿಸ್ಟಮಲ್ಲಿ ಅವರಿಗೆ ನಿಗದಿತ ಪ್ರಮಾಣದ ಆದಾಯಗಳನ್ನು ಕೊಡಲೇಬೇಕು. ರೈತನು ಅಥವಾ ಉತ್ಪಾದಕ, ಕೃಷಿ ವಲಯದಲ್ಲಿ ಉತ್ಪಾದನೆ ಮಾಡುವಂಥ ಕೃಷಿಕ ಅಥವಾ ರೈತ ತನ್ನ ಲಾಸಲ್ಲಿದ್ದರೂ ಸಹ ಡ್ರಾಟ್ ಸಿಚುವೇಶನು, ಫೆಮೈನು ಅಥವಾ ಫ್ಲಡ್ಸು, ಡ್ರಾಟ್ಸು, ಸುನಾಮೀಸು ಇವುಗಳ ಆದಂಥ ಸಂದರ್ಭದಲ್ಲಿ ಅವನು ಲಾಸ್ ಆಗ್ತಾನೆ. ರೈತ ಲಾಸ್ ಆದರೂ ಸಹ ಪ್ರೀಡಿಟರ್ಮೈಂಡ್ ಫಿಕ್ಸ್ಡ್ ಅಂತೇಳಿ ಹೇಳ್ತಾರೆ, ಪ್ರೀಡಿಟರ್ಮೈಂಡ್ ರೆವೆನ್ಯೂಸ್. ಸೊ ಈಸ್ಟ್ ಇಂಡಿಯಾ ಕಂಪನಿ ಒಂದು ಎಕರೆಗೆ ಇಂತಿಷ್ಟು ಪ್ರಮಾಣದ ಹಣವನ್ನು ಸಂಗ್ರಹಣೆ ಮಾಡಿಕೊಳ್ತಾ ಇತ್ತು. ಸೊ ಆ ಹಣವನ್ನು ಫಾರ್ಮರ್ಸು ನೀಡಲೇಬೇಕು. ದ ಫಾರ್ಮರ್ಸ್ ನೀಡ್ ಟು ಸೆಂಡ್ ದ ರೆವೆನ್ಯೂಸ್, ದೇ ನೀಡ್ ಟು ಕಲೆಕ್ಟ್ ದ ರೆವೆನ್ಯೂಸ್ ಆ್ಯಂಡ್ ಸೆಂಡ್ ಟು ದ ಈಸ್ಟ್ ಇಂಡಿಯಾ ಕಂಪನೀಸ್, ಅದರ್ವೈಸ್ ದೇ ಆರ್ ಲೂಸಿಂಗ್ ದ ಲ್ಯಾಂಡ್. ಒಂದು ವೇಳೆ ಆ ತೆರಿಗೆ ಪ್ರಮಾಣವನ್ನು, ನಿಗದಿತ ಪ್ರಮಾಣದ ತೆರಿಗೆಯನ್ನು ಕಟ್ಟಲಿಕ್ಕೆ ಆಗದೇ ಇದ್ದರೆ ಆವಾಗ ರೈತರು ತಮ್ಮ ಭೂಮಿಯನ್ನು ಕಳೆದುಕೊಳ್ಳುವಂಥದ್ದನ್ನು ನೋಡ್ತಾ ಇದ್ದೀವಿ. ಸೊ ದಿಸ್ ಈಸ್ ಹೌ ಎಕ್ಸಾಕ್ಟ್ಲಿ. ಆ್ಯಂಡ್ ಇದರಿಂದ ಏನಾಗುತ್ತೆ, ಡ್ಯೂ ಟು ದ ಮಹಲ್ವಾರಿ ಸಿಸ್ಟಮ್ ದ ಈಸ್ಟ್ ಇಂಡಿಯಾ ಕಂಪನಿ ಗಾಟ್ ಹ್ಯೂಜ್ ಅಮೌಂಟ್ ಆಫ್ ರೆವೆನ್ಯೂಸ್. ಸೊ ಇದರಿಂದ ತಮ್ಮ ಆಳ್ವಿಕೆಯನ್ನು ಭಾರತದಲ್ಲಿ ಮುಂದುವರಿಸುವಂಥದ್ದನ್ನು ನೋಡ್ತೀವಿ ಸ್ನೇಹಿತರೆ. ಸೊ ಹೋಪ್ ಇಲ್ಲಿವರೆಗೆ ಕ್ಲಿಯರ್ ಇದೆ ಅಂತ ಅಂದ್ಕೊಳ್ತೀನಿ. ಎನಿ ಡೌಟ್ಸ್ ಆಸ್ಪಿರೆಂಟ್ಸ್ ಟಿಲ್ ದಿಸ್? ಇಲ್ಲಿವರೆಗೆ ಏನಾದ್ರು ಡೌಟ್ಸ್ ಇದಾವ? ಎಸ್. Next one. So this was the one of the major reason why the agricultural sector was declined in India ಅಂತ ನೋಡ್ತಾ ಇದ್ದೀವಿ. ಸೆಕೆಂಡ್ ಒನ್, ದ ಅದರ್ ರೀಸನ್ಸ್ ಏನು ಬರುತ್ತೆ ಇಲ್ಲಿ, ದ ಅದರ್ ರೀಸನ್ಸ್ ಫಾರ್ ದ ಡಿಕ್ಲೈನ್ ಆಫ್ ಅಗ್ರಿಕಲ್ಚರಲ್ ಸೆಕ್ಟರ್. ಸೊ ಇಲ್ಲಿ ಇತರೆ ಅಂಶಗಳು ಏನು ಅನ್ನುವಂಥದ್ದನ್ನು ಇಲ್ಲಿ ನಾವು ಚರ್ಚೆ ಮಾಡುವಂಥ ಪ್ರಯತ್ನ ಮಾಡೋಣ. The next one, the reasons for decline of agricultural sector. We are discussing the reasons. So ಒಂದು ಆಲ್ರೆಡಿ ಡಿಸ್ಕಷನ್ ಅನ್ನು ಮಾಡಿದ್ದೇವೆ. ಸೊ
ಸೊ ದ ಫಸ್ಟ್ ರೀಸನ್ ವಾಸ್ ಲ್ಯಾಂಡ್ ರೆವೆನ್ಯೂ ಸೆಟಲ್ಮೆಂಟ್ ಅಂತ ಹೇಳಿದ್ದೀವಿ ಫಾರ್ ದ ಡಿಕ್ಲೈನ್ ಆಫ್ ಅಗ್ರಿಕಲ್ಚರಲ್ ಸೆಕ್ಟರ್. ಆ್ಯಂಡ್ ದ ಸೆಕೆಂಡ್, ದ ನೆಕ್ಸ್ಟ್ ರೀಸನ್ ವಾಸ್ ದ ಲ್ಯಾಕ್ ಆಫ್ ಇರಿಗೇಷನ್ ಸಿಸ್ಟಮ್, ಲ್ಯಾಕ್ ಆಫ್ ಇರಿಗೇಷನ್ ಟು ದ ಫಾರ್ಮರ್ಸ್, ನೀರಾವರಿ ವ್ಯವಸ್ಥೆಯ ಕೊರತೆ. ಸೊ ಯೂಶಲಿ ಭಾರತದಲ್ಲಿ ಅಥವಾ ಪ್ರಾಂತ್ಯಗಳಲ್ಲಿರುವಂಥ ಜನಸಾಮಾನ್ಯರಲ್ಲಿ ನೀರಾವರಿ ವ್ಯವಸ್ಥೆ ಅಥವಾ ಸೌಲಭ್ಯ ಇಲ್ಲದೆ ಇರುವಂಥದ್ದನ್ನು ನೋಡ್ತೀವಿ, ಕೊರತೆ ಇರುವಂಥದ್ದನ್ನು ಕಾಣ್ತೀವಿ. ದ ಫಾರ್ಮರ್ಸ್ ವರ್ ನಾಟ್ ಗೆಟಿಂಗ್ ದ ಇರಿಗೇಷನ್ ಫೆಸಿಲಿಟೀಸ್, ದೇ ಆರ್ ನಾಟ್ ಹ್ಯಾವಿಂಗ್ ದ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ದರ್ ಪ್ರೊಡಕ್ಷನ್. ಯಾಕಂದರೆ ಯಾವುದೇ ಒಂದು ಸರಕನ್ನು ಉತ್ಪಾದನೆ ಮಾಡಬೇಕು ಅಂದರೆ ನೀರಾವರಿ ವ್ಯವಸ್ಥೆ ಬೇಕು. ನೀರಿಲ್ಲದೆ ಇದ್ದರೆ ಅಲ್ಲಿ ಕೃಷಿ ವಲಯ ಉತ್ಪಾದನೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಇದು ಮೇಜರ್ ಪ್ರಾಬ್ಲಮ್ ಆಗಿತ್ತು. ಹಾಗಾಗಿ ನಾವು ನೋಡ್ತೀವಲ್ವ, ಬ್ರಿಟನ್ ದೇಶದವರು ಅಥವಾ ಎಸ್ಪೆಷಲಿ ಈಸ್ಟ್ ಇಂಡಿಯಾ ಕಂಪನಿ ಏನು ಮಾಡುತ್ತೆ, ಎಸ್ಪೆಷಲಿ ದೋಸ್ ಫಾರ್ಮರ್ಸ್ ಆರ್ ವೆಲ್ ಸೆಟಲ್ಡ್ ಎಟ್ ದಟ್ ಪಾಯಿಂಟ್ ಆಫ್ ಟೈಮ್. ಅಥವಾ ಈಗಲೂ ನೋಡ್ತೀವಲ್ಲ ನಾವು, ಯಾಕೆ ಪಂಜಾಬಲ್ಲಿ ವರ್ಷದಲ್ಲಿ ಅತಿ ಹೆಚ್ಚಿನ ಆದಾಯವನ್ನು ಕೃಷಿ ವಲಯದಿಂದ ಪಡೆದುಕೊಳ್ತಾರೆ, ಯಾಕೆ ತಮಿಳುನಾಡು ಅತಿ ಹೆಚ್ಚಿನ ಆದಾಯ ಕೃಷಿ ವಲಯದಿಂದ ಪಡೆದುಕೊಳ್ಳುತ್ತೆ, ಯಾಕೆ ಕಲ್ಕತ್ತಾ, ಬೆಂಗಾಲ್ ಪ್ರಾಂತ್ಯ ಈಗಿನ ಕಲ್ಕತ್ತಾ ಯಾಕೆ ಕೃಷಿ ವಲಯದಲ್ಲಿ ಹೆಚ್ಚು ಉತ್ಪಾದನೆಯನ್ನು ಮಾಡುತ್ತೆ ಅಂದರೆ ಕಾರಣ ಇದೆ. ಯು ಪಿ, ಬಿಹಾರ್ ಕೃಷಿ ವಲಯಕ್ಕೆ ಅವಲಂಬನೆ ಆಗಿರುವಂಥದ್ದು. ಯಾಕಂದರೆ ವೆಸ್ಟರ್ನ್ ಪ್ರಾವಿನ್ಸ್ ಯಾವುದೋ ದೋಸ್ ಆರ್ ರೂಲ್ಡ್ ಬೈ ಈಸ್ಟ್ ಇಂಡಿಯಾ ಕಂಪನಿ ಎಟ್ ದಟ್ ಪಾಯಿಂಟ್ ಆಫ್ ಟೈಮ್. ಸೊ ಯಾವ ಪ್ರಾಂತ್ಯಗಳಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಆಳ್ವಿಕೆಯನ್ನು ಮಾಡಿರುತ್ತೋ ಅಥವಾ ಬ್ರಿಟನ್ ಸರ್ಕಾರ ಆಳ್ವಿಕೆ ಮಾಡಿದವೋ ಅಲ್ಲಿ ಯಾವುದೇ ರೀತಿಯಾದ ನೀರಾವರಿ ಸಮಸ್ಯೆಗಳು ಉದ್ಭವ ಆಗಿಲ್ಲ. ಆ್ಯಂಡ್ ಈಗಲೂ ನೋಡ್ತೀವಲ್ಲ ನಾವು, ದ ಕಾಂಟ್ರವರ್ಸಿ ವಾಟರ್ ಡಿಸ್ಪ್ಯೂಟ್ ಬಿಟ್ವೀನ್ ತಮಿಳ್ನಾಡು ಆ್ಯಂಡ್ ಕರ್ನಾಟಕ, ರೀಸನ್ ಏನು? ಬಿಕಾಸ್ ಆಫ್ ಇರಿಗೇಷನ್. ಕರ್ನಾಟಕದ ರೈತರಿಗೆ ಕುಡಿಯಲಿಕ್ಕೆ ನೀರಿಲ್ಲ, ಆದರೆ ತಮಿಳುನಾಡು ರೈತರಿಗೆ ಬೇಡಿಕೆ ಇಡ್ತಿರುವಂಥದ್ದೇನೋ ಅವರಿಗೆ ಕೃಷಿ ವಲಯಕ್ಕೆ ನೀರನ್ನು ಹರಿವಿನಲ್ಲಿ ಬಿಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಆರ್ಡರ್ ಆಗುತ್ತೆ. ದಿಸ್ ಕ್ರಿಯೇಟೆಡ್ ದ ಕಾನ್ಫ್ಲಿಕ್ಟ್ಸ್. ವೈ ಅಗೇನ್ ದೇ ಆರ್ ಹ್ಯಾವಿಂಗ್ ದ ಮೋರ್ ರೆವೆನ್ಯೂಸ್ ಫ್ರಮ್ ದ ಅಗ್ರಿಕಲ್ಚರಲ್ ಸೆಕ್ಟರ್ ಅಂದರೆ ಬಿಕಾಸ್ ಆಫ್ ದೇ ಫೋಕಸ್ಡ್ ಆನ್ ದ ಯಾವುದೋ ಇರಿಗೇಷನ್ ಸಿಸ್ಟಮ್ ಎಟ್ ದಟ್ ಪಾಯಿಂಟ್ ಆಫ್ ಟೈಮ್. ಯಾಕಂದ್ರೆ ಬ್ರಿಟಿಷರು ಈಸ್ಟ್ ಇಂಡಿಯಾ ಕಂಪನಿಯ ಆದಾಯಗಳು ಹೆಚ್ಚಾಗಬೇಕು ಅಂತಂದರೆ ಅದು ಕೃಷಿ ವಲಯದಿಂದ, ಆ್ಯಂಡ್ ಕೃಷಿ ವಲಯದ ಆದಾಯ ಹೆಚ್ಚಾಗಬೇಕು ಅಂದರೆ ಅದು ನೀರಾವರಿ ವ್ಯವಸ್ಥೆಯಿಂದ. ಸೊ ಹಾಗಾಗಿ ಏನು ಮಾಡ್ತಾರೆ ಅವರು, ಆಗಿನ ಸಂದರ್ಭದಲ್ಲಿ ಯಾವ ಪ್ರಾಂತ್ಯಗಳಲ್ಲಿ ಅವರು ಆಳ್ವಿಕೆಯನ್ನು ಮಾಡ್ತಾರೋ ಅಲ್ಲಿ ಡ್ಯಾಮ್ಸ್ಗಳನ್ನು ಸ್ಥಾಪನೆ ಮಾಡ್ತಾರೆ. ಸೊ ಕ್ಯಾನಲ್ಸ್ಗಳನ್ನು ಸ್ಥಾಪನೆ ಮಾಡಿರುವಂಥದ್ದನ್ನು ನೋಡ್ತೀವಿ. ಡ್ಯಾಮ್ಗಳನ್ನು, ಕ್ಯಾನಲ್ಗಳನ್ನು ಏನು ಪ್ರಸ್ತಾಪ ಮಾಡಿ ಅದನ್ನು ಸ್ಥಾಪನೆ ಮಾಡಿರುವಂಥದ್ದನ್ನು ನೋಡ್ತೀವಿ. ಸೊ ಈ ಕಾರಣದಿಂದಾಗಿ ಏನಾಗುತ್ತೆ, ಈಗಲೂ ಸಹ ಯಾವ ಪ್ರಾಂತ್ಯಗಳಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಆಳ್ವಿಕೆ ಮಾಡಿರುತ್ತೋ ಅಂಥ ಪ್ರಾಂತ್ಯಗಳಲ್ಲಿ ಯಾವುದೇ ರೀತಿಯಾದ ಅವರಿಗೆ ಸಮಸ್ಯೆಗಳು ಇಲ್ಲ. ಬಟ್ ಈಸ್ಟ್ ಇಂಡಿಯಾ ಕಂಪನಿ ಎಲ್ಲಿ ಆಳ್ವಿಕೆ ಮಾಡಿರಲ್ಲಲ್ವ ಆ ಪ್ರದೇಶಗಳಲ್ಲಿ ಈಗಲೂ ನಾವೇನು ನೋಡ್ತೀವಿ, ನೀರಾವರಿ ಸೌಲಭ್ಯಗಳು ಕೊರತೆ ಇರುವಂಥದ್ದನ್ನು ಕಾಣ್ತೀವಿ. ಸೊ ದಿಸ್ ವಾಸ್ ದ ಮೇಜರ್ ರೀಸನ್. ನೆಕ್ಸ್ಟ್, ಅರ್ಲಿಯರ್ the Indians were producing the food crops. Now ಏನು ಮಾಡುತ್ತೆ, after the entry of Europeans, that is especially East India Company, they shifted the commercial crops. They shifted from food crops to the commercial crops. ಆಹಾರ ಬೆಳೆಗಳನ್ನು ಬೆಳೀತಿರುವಂಥ ರೈತರು, ಕೃಷಿಕರು ವಾಣಿಜ್ಯ ಬೆಳೆಗಳನ್ನು ಬೆಳೆಯಲಿಕ್ಕೆ ಶಿಫಾರಸನ್ನು ಮಾಡಲಾಗುತ್ತೆ. The East India Company, they demanded to produce the commercial crops by the farmers. ಆಹಾರ ಪದಾರ್ಥಗಳ ಬದಲಿಗೆ, ಅಲ್ಲಿಯವರೆಗೆ ಆಹಾರ ಪದಾರ್ಥಗಳನ್ನು ಉತ್ಪಾದನೆ ಮಾಡುವಂಥ ರೈತರು, ಭಾರತೀಯ ಕೃಷಿಕರು, ಅವರಲ್ಲೇ ಉತ್ಪಾದನೆ ಆಗಿರುವ ಕಾರಣದಿಂದ ಅದೇ ವಸ್ತುಗಳನ್ನು ಸೇವನೆಯ ಮೂಲಕ ತಮ್ಮ ಅನುಭೋಗವನ್ನು ಮಾಡಿ ತಾವು ಬದುಕುವಂಥದ್ದನ್ನು ನೋಡ್ತಾ ಇದ್ದೀವಿ. ದೇ ಆರ್ ಸರ್ವೈವಿಂಗ್ ಬಿಕಾಸ್ ಆಫ್ ದೋಸ್ ಫುಡ್ ಕ್ರಾಪ್ಸ್. ಸೊ ಡೈರೆಕ್ಟ್ಲಿ ದೇ ಆರ್ ಕನ್ಸ್ಯೂಮಿಂಗ್ ದ ಫುಡ್ ಕ್ರಾಪ್ಸ್. ದೇ ಆರ್ ನಾಟ್ ಡಿಪೆಂಡೆಂಟ್ ಆನ್ ದ ಎಕ್ಸ್ಟರ್ನಲ್ ಮಾರ್ಕೆಟ್ ಆರ್ ದ ಮಾರ್ಕೆಟ್ಸ್. ಬಟ್ ವೆನ್ ಇಟ್ ಕಮ್ಸ್ ಟು ದ ಈಸ್ಟ್ ಇಂಡಿಯಾ ಕಂಪನಿ, ವೆನ್ ದೇ ರೂಲ್ಡ್ ಇಂಡಿಯಾ, they shifted that cropping pattern from food crops to commercial crops. ವಾಣಿಜ್ಯೀಕರಣ ಬೆಳೆಗಳನ್ನು ಬೆಳೆಯಲಿಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾರೆ. ಯಾರು ವಾಣಿಜ್ಯ ಬೆಳೆಗಳನ್ನು ಬೆಳೀತಾರೋ ಅವರು ಕಡಿಮೆ ತೆರಿಗೆಗಳನ್ನು ನೀಡಬೇಕು ಅಂತ ಸರ್ಕಾರ ಆದೇಶವನ್ನು ಕೊಡುತ್ತೆ ಈಸ್ಟ್ ಇಂಡಿಯಾ ಕಂಪನಿ. ಹಾಗಾಗಿ ರೈತರು ಏನು ಮಾಡ್ತಾರೆ, ಈಗ ಒಂದು ವೇಳೆ ವಾಣಿಜ್ಯ ಬೆಳೆಗಳನ್ನು ಬೆಳೆಯದೇ ಇದ್ದರೆ ಅವರು ಹೆಚ್ಚಿನ ತೆರಿಗೆಯನ್ನು ಕಟ್ಟಬೇಕು. ದೇ ನೀಡ್ ಟು ಪೇ ಮೋರ್ ರೆವೆನ್ಯೂಸ್ ಆರ್ ದ ಟ್ಯಾಕ್ಸಸ್ ಟು ದ ಈಸ್ಟ್ ಇಂಡಿಯಾ ಕಂಪನಿ. ದಟ್ ಈಸ್ ದ ರೀಸನ್ ವೈ ಮೋಸ್ಟ್ ಆಫ್ ದ ಫಾರ್ಮರ್ಸ್ ದೇ ಶಿಫ್ಟೆಡ್ ಫ್ರಮ್ ಫುಡ್ ಕ್ರಾಪ್ಸ್ ಟು ಕಮರ್ಷಿಯಲ್ ಕ್ರಾಪ್ಸ್. ದೇ ಸ್ಟಾರ್ಟೆಡ್ ಟು ಪ್ರೊಡ್ಯೂಸ್ ಅ ಕಮರ್ಷಿಯಲ್ ಕ್ರಾಪ್ಸ್. ವಾಣಿಜ್ಯ ಬೆಳೆಗಳನ್ನು, ಪದಾರ್ಥಗಳನ್ನು ಬೆಳೆಯುವಂಥ ಪ್ರಯತ್ನವನ್ನು ಮಾಡ್ತಾರೆ. ಸೊ ಅಲ್ಲೇ ಈಸ್ಟ್ ಇಂಡಿಯಾ ಕಂಪನಿ ಒಂದು ಸಿಸ್ಟಮನ್ನು ತೊಗೊಂಬರುತ್ತೆ, ವಿಚ್ ಯು ಮೇ ಹ್ಯಾವ್ ಸ್ಟಡಿಡ್ ಇನ್ ದ ಹಿಸ್ಟ್ರಿ ಪಾರ್ಟ್. ತೀನ್ ಖತಿಯಾ ಸಿಸ್ಟಮ್ ಅಂತ ಕರಿತೀವಿ. ಅಂದರೆ ಯಾವುದೇ ಒಂದು ನಿರ್ದಿಷ್ಟ ಭೂಮಿಯಲ್ಲಿ 3/4 ಭಾಗದಷ್ಟು ಯಾವುದೋ ವಾಣಿಜ್ಯ ಬೆಳೆಗಳನ್ನು ಬೆಳೀಲೇಬೇಕು. ಆ್ಯಂಡ್ 1/4 25% ಆಫ್ ದ ಲ್ಯಾಂಡಲ್ಲಿ ದೇ ಕ್ಯಾನ್ ಪ್ರೊಡ್ಯೂಸ್ ವಾಟ್ ಎವರ್ ದೇ ವಾಂಟ್. ಸೊ ಅದಕ್ಕೋಸ್ಕರ ಇಫ್ ಇಟ್ ವಾಸ್ ನಾಟ್
produced, if the commercial crops are not produced by the farmers, then they need to pay more taxes to the East India Company. ಸೊ ಹಾಗಾಗಿ ಏನಾಗುತ್ತೆ ಇವಾಗ ಆಹಾರ ಬೆಳೆಗಳಿಂದ ವಾಣಿಜ್ಯೀಕರಣ ಬೆಳೆಗಳನ್ನು ಸ್ಥಾಪನೆ ಮಾಡುವಂಥದ್ದನ್ನು ನೋಡ್ತೀವಿ. ಬಟ್ ಅಗೇನ್ ಇಲ್ಲಿ ಸಮಸ್ಯೆಗಳನ್ನು ನೋಡ್ತೀವಿ. ಫಾರ್ ದ ಪ್ರೊಡಕ್ಷನ್ ಆಫ್ ದೀಸ್ ಕಮರ್ಷಿಯಲ್ ಕ್ರಾಪ್ಸ್ ಅಲ್ಟಿಮೇಟ್ಲಿ ಇಟ್ ನೀಡ್ ಟು ಹ್ಯಾವ್ ದ ಕೆಮಿಕಲ್ಸ್, ಫರ್ಟಿಲೈಸರ್ಸ್ ಆ್ಯಂಡ್ ಪೆಸ್ಟಿಸೈಡ್ಸ್. ಯಾವುದೇ ಒಂದು ನಿರ್ದಿಷ್ಟ ವಾಣಿಜ್ಯ ಬೆಳೆಗಳನ್ನು ಬೆಳೆಯಬೇಕಾದ್ರೆ ರಸಗೊಬ್ಬರಗಳು, ಕ್ರಿಮಿಕೀಟನಾಶಕಗಳು ಬೇಕೇ ಬೇಕು. ಸೊ ವಿತೌಟ್ ದ ಕೆಮಿಕಲ್ಸ್, ಫರ್ಟಿಲೈಸರ್ಸ್ ಆ್ಯಂಡ್ ಪೆಸ್ಟಿಸೈಡ್ಸ್ ಅಲ್ಟಿಮೇಟ್ಲಿ ದ ಕಮರ್ಷಿಯಲ್ ಕ್ರಾಪ್ಸ್ ಕಾಂಟ್ ಬಿ ಗ್ರೋನ್. ಕರೆಕ್ಟಾ? ಸೊ ಹಾಗಾಗಿ ಏನಾಗುತ್ತೆ, ಇದು ಸಹ ನಮ್ಮ ದೇಶದಲ್ಲಿ ಇರಲಿಲ್ಲ. ಡ್ಯೂ ಟು ದ ಲ್ಯಾಕ್ ಆಫ್ ದಿಸ್ ಕೆಮಿಕಲ್ಸ್, ಪೆಸ್ಟಿಸೈಡ್ಸ್ ಆ್ಯಂಡ್ ಫರ್ಟಿಲೈಸರ್ಸ್, ಅಗೇನ್ ವಿ ಆರ್ ಡಿಪೆಂಡೆಂಟ್ ಆನ್ Britain. The Indian farmers were dependent on Britain for the import of chemicals, pesticides and fertilizers. ಭಾರತ ದೇಶ ತನ್ನಲ್ಲೇ ಆ ರಸಗೊಬ್ಬರ, ಕ್ರಿಮಿಕೀಟನಾಶಕಗಳು ಇಲ್ಲದೇ ಇರುವ ಕಾರಣದಿಂದ ಭಾರತ ದೇಶ ಮತ್ತೇನು ಮಾಡುತ್ತೆ, ಬ್ರಿಟನ್ ದೇಶದಿಂದ ಆಮದು ಮಾಡ್ಕೊಳ್ಳುತ್ತೆ. ಆ್ಯಂಡ್ ದೇ ವರ್ ಇಂಪೋರ್ಟಿಂಗ್ ಇಟ್ ವೆರಿ ಹೈ ಪ್ರೈಸಸ್, ಮತ್ತೆ ಕಡಿಮೆ ಬೆಲೆಯಲ್ಲೆಲ್ಲ. ಯಾಕಂದರೆ ಅದು ರಸಗೊಬ್ಬರ, ಕ್ರಿಮಿಕೀಟನಾಶಕಗಳು ಇಲ್ಲದೇ ಇದ್ದರೆ ಅಲ್ಲಿ ಉತ್ಪಾದನೆ ಯಾವುದೂ ಆಗಲ್ಲ, ಅಲ್ಲಿ ಹೆಚ್ಚಿನ ಬೆಳವಣಿಗೆ ಅಥವಾ ಬೆಳೆ ಉತ್ಪಾದನೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಲ್ಲಿನೂ ರೈತರು ಏನು ಮಾಡ್ತಾರೆ, ಇವಾಗ ತಮ್ಮ ಹಣವನ್ನು ವೆಚ್ಚ ಮಾಡಿ ಆ ರಸಗೊಬ್ಬರ ಮತ್ತು ಕ್ರಿಮಿಕೀಟನಾಶಕಗಳನ್ನು ಬ್ರಿಟನ್ ದೇಶದಿಂದ ಆಮದು ಮಾಡ್ಕೊಳ್ತಾರೆ, ಅದು ಹೆಚ್ಚಿನ ಬೆಲೆಗಳಲ್ಲಿ. ಸೊ ಇಲ್ಲಿ ಹಣಕಾಸು ಸಂಪನ್ಮೂಲ ಲಾಸ್ ಆಯಿತು. ದಿಸ್ ಈಸ್ ದ ರೀಸನ್ ವೈ ಅಗೇನ್ ದ ಫಾರ್ಮರ್ಸ್ ಲಾಸ್ಟ್ ದ ಅಗ್ರಿಕಲ್ಚರಲ್ ಸೆಕ್ಟರ್ ಆರ್ ದ ಫೈನಾನ್ಸಸ್. ನೆಕ್ಸ್ಟ್, ಈಗ ಅತಿ ಹೆಚ್ಚಿನ ಪ್ರಮಾಣದ ಪೆಸ್ಟಿಸೈಡ್ಸ್, ಕೆಮಿಕಲ್ಸ್, ಫರ್ಟಿಲೈಸರ್ಸನ್ನು ಯೂಸ್ ಮಾಡಿದಾಗ ಅಗೇನ್ ಏನಾಗುತ್ತೆ, ದ ಫರ್ಟಿಲಿಟಿ ಆಫ್ ದ ಲ್ಯಾಂಡ್ ವಿಲ್ ಬಿ ಲೂಸಿಂಗ್. ಇಟ್ ಲೂಸಸ್ ದ ಫರ್ಟಿಲಿಟಿ ಆಫ್ ಲ್ಯಾಂಡ್. ಭೂಮಿಯು ತನ್ನ ಫಲವತ್ತತೆಯನ್ನು ಕಳೆದುಕೊಳ್ಳುತ್ತೆ. ಯಾಕೆ ಕೃಷಿ ವಲಯ ಹೀನಾಯವಾಗುತ್ತೆ, ನಷ್ಟವಾಗುತ್ತೆ ಅಂದರೆ ಅದಕ್ಕೆ ಇನ್ನೊಂದು ಕಾರಣ ಯಾವುದು ಅಂದರೆ ಇದೆ, ದ ಓವರ್ ಯೂಸೇಜ್ ಆಫ್ ದ ಕೆಮಿಕಲ್ಸ್, ಫರ್ಟಿಲೈಸರ್ಸ್ ಆ್ಯಂಡ್ ಪೆಸ್ಟಿಸೈಡ್ಸ್, ದ ಲ್ಯಾಂಡ್ ವಿಚ್ ವಾಸ್ ಕಂಪ್ಲೀಟ್ಲಿ ಬೀನ್ ಡಿಗ್ರೇಡೆಡ್. The over usage of the chemicals, fertilizers and pesticides, due to which the land it lost the fertility, the soil lost the fertility. ಅತಿ ಹೆಚ್ಚಿನ ರಸಗೊಬ್ಬರ ಮತ್ತು ಕ್ರಿಮಿಕೀಟನಾಶಕಗಳನ್ನು ಬಳಕೆ ಮಾಡಿರುವ ಕಾರಣದಿಂದಾಗಿ ಭೂಮಿ ವಿಷಕಾರಿಯಾಗುತ್ತೆ. ಸೊ ಭೂಮಿ ವಿಷಕಾರಿ ಆಯಿತು ಅಂತಂದರೆ ಅದರ ಉತ್ಪಾದನೆ ಮಟ್ಟ ಕಡಿಮೆ ಆಗುತ್ತೆ. ಇದರಿಂದಾಗಿ ಏನಾಗುತ್ತೆ, ಭೂಮಿ ತನ್ನ ಫಲವತ್ತತೆಯನ್ನು ಕಳೆದುಕೊಳ್ಳುವಂಥದ್ದನ್ನು ನೋಡ್ತೀವಿ. ಸೊ ಈಗಲೂ ಸಹ ನಾವು ಇದನ್ನೇ ಕಾಣ್ತಿರುವಂಥದ್ದು, ದ ಫರ್ಟಿಲಿಟಿ ಆಫ್ ದ ಲ್ಯಾಂಡ್ ಆಲ್ವೇಸ್ ಲೂಸಸ್. ಅದಕ್ಕೆ ಕಾರಣ ಏನು ಅಂದರೆ ದ ಓವರ್ ಯೂಸೇಜ್ ಆಫ್ ದ ಕೆಮಿಕಲ್ಸ್, ಫರ್ಟಿಲೈಸರ್ಸ್ ಆ್ಯಂಡ್ ಪೆಸ್ಟಿಸೈಡ್ಸ್. ಕ್ಲಿಯರ್ ಇದೆ ಇಲ್ಲಿವರೆಗೆ? ಎನಿ ಡೌಟ್ಸ್ ಆಸ್ಪಿರೆಂಟ್ಸ್? ಇದರ ನಂತರದಲ್ಲಿ ವಾಟ್ ಆರ್ ದ ಮೇಜರ್ ರೀಸನ್ಸ್? ಈಗ ಯಾವಾಗ ನಾವು ವಾಣಿಜ್ಯೀಕರಣ ಬೆಳೆಗಳನ್ನು ಬೆಳೀತಾ ಇದ್ದೀವೋ ಆವಾಗ ನಮಗೆ ಬೇಕಾಗಿದ್ದೇನು, ಇವಾಗ ವಿ ಆರ್ ಜಸ್ಟ್ ಪ್ರೊಡ್ಯೂಸಿಂಗ್ ದ ರಾ ಮೆಟೀರಿಯಲ್ಸ್. ಸೊ ಹಾಗಾಗಿ ಏನಾಗಿತ್ತು, ಇವಾಗ ಇಟ್ ನೀಡ್ಸ್ ದ ಇಂಡಸ್ಟ್ರೀಸ್ ಆರ್ ದ ಫೈನಲ್ ಪ್ರಾಡಕ್ಟ್. ಸೊ ಅಂತಿಮ ಸರಕುಗಳು ಬೇಕು ಅಂದರೆ ಅಗೇನ್ ಏನಾಗಿತ್ತು, ಇವಾಗ ವಿ ಆರ್ ಹ್ಯಾವಿಂಗ್ ದ ಲ್ಯಾಕ್ ಆಫ್ ಮಾರ್ಕೆಟ್ಸ್. ಮಾರುಕಟ್ಟೆಯ ಕೊರತೆ ಇರುವ ಕಾರಣದಿಂದಾಗಿ ಅಗೇನ್ ಜನಸಾಮಾನ್ಯರು ನೇರವಾಗಿ ಬ್ರಿಟನ್ ದೇಶಕ್ಕೆ ಅವಲಂಬನೆಯಾಗುವಂಥದ್ದನ್ನು ನೋಡ್ತೀವಿ. ಇನ್ ಇಂಡಿಯಾ ವಿ ಆರ್ ನಾಟ್ ಹ್ಯಾವಿಂಗ್ ದ ಮಾರ್ಕೆಟ್ಸ್, ಎಸ್ಟಾಬ್ಲಿಷ್ಡ್ ಮಾರ್ಕೆಟ್ ಅನ್ನುವಂಥದ್ದು ಯಾವುದೂ ಇರಲಿಲ್ಲ. ಸೊ ದಟ್ ವಾಸ್ ದ ರೀಸನ್ ವೈ ಅಗೇನ್ ದ ಇಂಡಿಯನ್ ಫಾರ್ಮರ್ಸ್ ದೇ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆನ್ ಬ್ರಿಟನ್ ಮಾರ್ಕೆಟ್ ಟು ಇಂಪೋರ್ಟ್ ದ ಫುಡ್ ಪ್ರಾಡಕ್ಟ್ಸ್, ಫುಡ್ ಕ್ರಾಪ್ಸ್. ಈಗ ಈ ಆಹಾರ ಪದಾರ್ಥಗಳನ್ನು ಅಗೇನ್ ಭಾರತ ದೇಶ ಏನು ಮಾಡ್ತಾ ಇತ್ತು, ಬೇರೆ ದೇಶಗಳಿಂದ ಎಸ್ಪೆಷಲಿ ಬ್ರಿಟನ್ ದೇಶದಿಂದನೇ ಹೆಚ್ಚಿನ ಆದಾಯದಿಂದ ಆಮದು ಮಾಡಿಕೊಳ್ಳುವಂಥದ್ದನ್ನು ನೋಡ್ತೀವಿ. ಸೊ ಅದಕ್ಕೆ ಮಾರುಕಟ್ಟೆ ಇಲ್ಲದೇ ಇರುವ ಕಾರಣದಿಂದಾಗಿ ಅಗೇನ್ ರೈತರು ಇಲ್ಲಿ ತಮ್ಮ ಅಗತ್ಯತೆ ಸರಕುಗಳನ್ನು ಏನೋ ಖರೀದಿ ಮಾಡಿ ಬದುಕಲಿಕ್ಕೂ ಕಷ್ಟಕರವಾಗಿರುವಂಥ ಪರಿಸ್ಥಿತಿಯನ್ನು ನೋಡ್ತೀವಿ. ಸೊ ಕ್ಲಿಯರ್ ಇದೆ ಆಸ್ಪಿರೆಂಟ್ಸ್ ಇಲ್ಲಿಯವರೆಗೆ? ಎನಿ ಡೌಟ್ಸ್? ಸೊ ಡ್ಯೂ ಟು ದ ಲ್ಯಾಕ್ ಆಫ್ ಮಾರ್ಕೆಟ್ಸ್ ಆರ್ ಡ್ಯೂ ಟು ದ ಸ್ಕೇರ್ಸಿಟಿ ಆಫ್ ಫುಡ್ ಪ್ರಾಡಕ್ಟ್ಸ್. ಯಾಕಂದರೆ ವೆನ್ ದ ಫಾರ್ಮರ್ಸ್ ಆರ್ ಪ್ರೊಡ್ಯೂಸಿಂಗ್ ದ ಕಮರ್ಷಿಯಲ್ ಕ್ರಾಪ್ಸ್ ಅಂದಾಗ ಆಲ್ವೇಸ್ ದ ಫುಡ್ ಕ್ರಾಪ್ಸ್ ವಿಲ್ ಬಿ ಅಂಡರ್ ದ ಸ್ಕೇರ್ಸಿಟಿ. ಸೊ ಸ್ಕೇರ್ಸಿಟಿಯಲ್ಲಿದ್ದಾಗ ಏನಾಗುತ್ತೆ, ದ ಡಿಮ್ಯಾಂಡ್ ಇನ್ಕ್ರೀಸಸ್. ಸೊ ಡಿಮ್ಯಾಂಡ್ ಇನ್ಕ್ರೀಸ್ ಆಗ್ತಾ ಇದೆ ಅಂತಂದಾಗ ಅಲ್ಟಿಮೇಟ್ಲಿ ದ ಪ್ರೈಸಸ್ ಆಲ್ಸೋ ಇನ್ಕ್ರೀಸಸ್. ಅಗೇನ್ ಇಟ್ ಲಾಸ್ಟ್ ದ ಫೈನಾನ್ಷಿಯಲ್ ರೆವೆನ್ಯೂಸ್, ಫೈನಾನ್ಷಿಯಲ್ ರಿಸೋರ್ಸಸ್ ವಿತ್ ರೆಸ್ಪೆಕ್ಟ್ ಟು ಇಂಡಿಯನ್ ಫಾರ್ಮರ್ಸ್. ಕ್ಲಿಯರ್ ಇದೆ ಆಸ್ಪಿರೆಂಟ್ಸ್ ಇಲ್ಲಿಯವರೆಗೆ? ಎನಿ ಡೌಟ್ಸ್? ನೆಕ್ಸ್ಟ್, ಎನಿ ರೀಸನ್ಸ್ ವೈ ಇಂಡಿಯನ್ ಅಗ್ರಿಕಲ್ಚರಲ್ ಸೆಕ್ಟರ್ ವಾಸ್ ಡಿಕ್ಲೈನ್ಡ್ ಇನ್ ಇಂಡಿಯಾ? ಸೊ ಭಾರತದಲ್ಲಿ ಕೃಷಿ ಮಾರುಕಟ್ಟೆ ಅಥವಾ ಎಸ್ಪೆಷಲಿ ಕೃಷಿ ವಲಯದ ಉತ್ಪಾದನೆ ಸಂಪೂರ್ಣವಾಗಿ ಹೀನಾಯ ಸ್ಥಿತಿಗೆ ಬರಲಿಕ್ಕೆ ಕಾರಣಗಳೇನು ಅನ್ನುವಂಥದ್ದನ್ನು ಚರ್ಚೆ ಮಾಡ್ತಾ ಇದ್ದೀವಿ ನಾವು.
ನೆಕ್ಸ್ಟ್ ಆ ಕೃಷಿ ವಲಯಕ್ಕೆ ಬೇಕಾಗಿರುವಂಥ ಅಗೇನ್ ಏನು, ಯಾಕೆ ನಷ್ಟವಾಗತ್ತೆ ಅನ್ನೋದಕ್ಕೆ ಅತಿ ಮುಖ್ಯವಾದ ಕಾರಣ ಏನು, ಇಲ್ಲಿ ಉತ್ಪಾದನೆ ಏನೋ ಆಗುತ್ತೆ, ಕಮರ್ಷಿಯಲ್ ಕ್ರಾಪ್ಸ್ ಉತ್ಪಾದನೆ ಏನೋ ಆಗ್ತಿದ್ದಾವೆ, ಆದರೆ ಇದರಿಂದ ಏನಾಗುತ್ತೆ ಇವಾಗ, ಇಟ್ ಲಾಸ್ಟ್ ದ ಹ್ಯಾಂಡಿಕ್ರಾಫ್ಟ್ ಆ್ಯಕ್ಟಿವಿಟೀಸ್, ಹ್ಯಾಂಡಿಕ್ರಾಫ್ಟ್ಸ್ ಡಿಪ್ಲೈನ್ ಆಗುತ್ತೆ, ಗುಡಿ ಕೈಗಾರಿಕೆಗಳ ಪ್ರಮಾಣ ಕಡಿಮೆ ಆಗುತ್ತೆ. ಯಾಕಂದರೆ ಯಾವಾಗ ಕಮರ್ಷಿಯಲ್ ಕ್ರಾಪ್ಸನ್ನು ಉತ್ಪಾದನೆ ಮಾಡ್ತೀವಿ ಅದಕ್ಕೆ ಮೆಷಿನರೀಸ್ ಬೇಕು, ದೇ ನೀಡ್ ಟು ಯೂಸ್ ದ ಮೆಷಿನರೀಸ್, ಬಟ್ ವಿ ಡೋಂಟ್ ಹ್ಯಾವ್ ದಟ್ ಮಚ್ ಕ್ಯಾಪಿಟಲ್ ಟು ಪರ್ಚೇಸ್ ದ ಕ್ಯಾಪಿಟಲ್ ಗುಡ್ಸ್. ಸೊ ದಟ್ ವಾಸ್ ದ ರೀಸನ್ ವೈ ವಿ ಆರ್ exporting the raw materials, the commercial crops to Britain at very low prices, and the same product will be used by the customers of India at very high prices. Again ಏನಾಗುತ್ತೆ ಇವಾಗ, ಈಗ ಆಹಾರ ಪದಾರ್ಥಗಳ ಬೆಳವಣಿಗೆಯಿಂದಾಗಿ ಉತ್ಪಾದನೆಯಿಂದಾಗಿ ಅಲ್ಪ ಮಟ್ಟದ ಗುಡಿ ಕೈಗಾರಿಕಾ ಚಟುವಟಿಕೆಗಳು ಹೆಚ್ಚಾಗ್ತಾ ಇತ್ತು. ಆದರೆ ಇಲ್ಲಿಂದ ಏನಾಗುತ್ತೆ ಇವಾಗ, ಯಾವಾಗ ವಾಣಿಜ್ಯ ಬೆಳೆಗಳು ಬೆಳೀತಾವೋ ಆವಾಗ ಗುಡಿ ಕೈಗಾರಿಕೆಗಳು ನಾಶವಾಗುತ್ತೆ. ಸೊ ಗುಡಿ ಕೈಗಾರಿಕೆಗಳು ನಾಶವಾಗುವಂಥದ್ದು ಅಷ್ಟೇ ಅಲ್ಲ, ಇದರಿಂದ ರಿಫ್ಲೆಕ್ಷನ್ ಏನು ನೋಡ್ತೀವಿ ನಾವು, ಇಟ್ ಕ್ರಿಯೇಟೆಡ್ ದ ಅನ್ಎಂಪ್ಲಾಯ್ಮೆಂಟ್ ಇನ್ ಇಂಡಿಯಾ. ಸೊ ಭಾರತದಲ್ಲಿ ನಿರುದ್ಯೋಗದ ಸ್ಥಿತಿ ಉದ್ಭವ ಆಗುವಂಥದ್ದನ್ನು ನೋಡ್ತೀವಿ ಡ್ಯೂ ಟು ದ ಪ್ರೊಡಕ್ಷನ್ ಆಫ್ ಕಮರ್ಷಿಯಲ್ ಕ್ರಾಪ್ಸ್. ಈ ಎಲ್ಲ ಕಾರಣಗಳಿಂದ ಏನಾಗುತ್ತೆ, ಭಾರತದಲ್ಲಿ ಕೃಷಿ ವಲಯ ಹೀನಾಯ ಸ್ಥಿತಿಗೆ ಬರುವಂಥದ್ದನ್ನು ನೋಡ್ತೀವಿ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಅಗೇನ್ ಏನು ನೋಡ್ತೀವಿ ನಾವು, ಒನ್ ಆಫ್ ದ ಮೇಜರ್ ರೀಸನ್ ದ ಪಾರ್ಟಿಷನ್ ಆಫ್ ದ ಕಂಟ್ರಿ. ಸೊ ಡ್ಯೂರಿಂಗ್ ದ ಟೈಮ್ ಆಫ್ ಪಾರ್ಟಿಷನ್, ದೇಶದ ವಿಭಜನೆಗೊಳ್ಳುವಂಥ ಸಂದರ್ಭದಲ್ಲಿ ಅಗೇನ್ ಏನಾಗುತ್ತೆ, ದ ಮೋಸ್ಟ್ ಫರ್ಟೈಲ್ ಲ್ಯಾಂಡ್ ಆಫ್ ಇಂಡಿಯಾ ವಾಸ್ ಶಿಫ್ಟೆಡ್ ಟು ಪಾಕಿಸ್ತಾನ್. ಅತಿ ಹೆಚ್ಚು ಫಲವತ್ತತೆಯನ್ನು ಹೊಂದಿರುವಂಥ ಭೂಪ್ರದೇಶ ಏನಾಗುತ್ತೆ, ಆಗಿನ ಲಾಹೋರ್ ಪ್ರಾಂತ್ಯ ಅಂತ ನೋಡ್ತಾ ಇದ್ದೀವಿ ನಾವು. ಸೊ ಈಗಿನ ಲಾಹೋರ್ ಅಂತ ನೋಡ್ತಾ ಇದ್ದೀವಿ, ಅದು ಅತಿ ಹೆಚ್ಚು ಫಲವತ್ತತೆಯನ್ನು ಹೊಂದಿರುವಂಥ ಪ್ರದೇಶವಾಗಿತ್ತು. ಆ ಪ್ರದೇಶವನ್ನು ಅಗೇನ್ ಏನು ಮಾಡುತ್ತೆ, ಅದು ಪಾಕಿಸ್ತಾನಕ್ಕೆ ಬಿಟ್ಕೊಡ್ತೀವಿ. ಹೌ ಹ್ಯಾಂಡಿಕ್ರಾಫ್ಟ್ ರಿಲೇಟೆಡ್ ಟು ಪ್ರೊಡಕ್ಷನ್ ಆಫ್ ಫುಡ್ ಕ್ರಾಪ್ಸ್. ಎಸ್ ಮೇಡಮ್, ಭಾವನಾ ಅವರೇ, ಇಲ್ಲೇ ಯಾವುದೇ ಆಹಾರ ಪದಾರ್ಥಗಳನ್ನು ಬಳಕೆ ಮಾಡ್ತಾ ಇದ್ರೂ ಸಹ ಏನಾಗ್ತಾ ಇತ್ತು, ಈಗ ಆಹಾರ ಪದಾರ್ಥಗಳಿತ್ತು ಅಂತಂದರೆ ಅಲ್ಲೇ ಏನಾಗ್ತಾ ಇತ್ತು, ಅದು ಆರ್ಥಿಕ ಚಟುವಟಿಕೆಗಳು ಹೆಚ್ಚಾಗ್ತಾ ಇತ್ತು ಅಲ್ವಾ. ಸೊ ಆರ್ಥಿಕ ಚಟುವಟಿಕೆಗಳಿಗೆ ಹೆಚ್ಚಾಗ್ತಾ ಇತ್ತು ಅಂದರೆ ಅರ್ಥ ಏನು, ದೇವರ್ ಹ್ಯಾವಿಂಗ್ ದ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್, ಅತಿ ಹೆಚ್ಚಿನ ಉದ್ಯೋಗಗಳು ಬರ್ತಾ ಇತ್ತು ಅವರಿಗೆ, ಹೌದಲ್ವ. ಆ ಉದ್ಯೋಗಗಳಿಂದ ಏನು ಮಾಡ್ತಾ ಇದ್ರು, ಅವರು ತಮ್ಮ ಗುಡಿ ಕೈಗಾರಿಕೆಗಳನ್ನು ಬೇರೆ ಬೇರೆ ಕ್ಷೇತ್ರದಲ್ಲಿ ಅಲ್ಪ ಮಟ್ಟದ ಏನೋ ಉತ್ಪಾದನೆಯನ್ನು ಮಾಡಿ ಅದರಿಂದ ಲಾಭವನ್ನು ಪಡಿತಾ ಇತ್ತು. ಆದರೆ ಯಾವಾಗ ಕಮರ್ಷಿಯಲ್ ಕ್ರಾಪ್ ಬೆಳೆಯುತ್ತೋ ಅವಾಗ ಏನಾಗುತ್ತೆ, ಡೈರೆಕ್ಟ್ಲಿ ಮೆಷಿನರೀಸ್ಗಳು ಬೇಕು ಅದಕ್ಕೆ. ಆದರೆ ಮೆಷಿನರೀಸ್ ಬಂದಾಗ ಏನಾಯಿತು, ಹ್ಯಾಂಡಿಕ್ರಾಫ್ಟ್ಸ್ ಅವಶ್ಯಕತೆ ಇರಲ್ವಲ್ಲ ನಮಗೆ, ಅದಕ್ಕೋಸ್ಕರ ಅದು ಅನ್ಎಂಪ್ಲಾಯ್ಮೆಂಟ್ ಕ್ರೈಸಿಸ್ಗೆ ಬರುವಂಥದ್ದನ್ನು ನೋಡ್ತೀವಿ. ಕ್ಲಿಯರ್ ಇದೆ ಭಾವನಾ ಅವರೇ? ಎಸ್. So due to the partition of the country, the most fertile land of India, it was shifted to or it was transferred to Pakistan. ಅತಿ ಹೆಚ್ಚು ಫಲವತ್ತತೆಯನ್ನು ಹೊಂದಿರುವಂಥ ಭೂಪ್ರದೇಶ ಅದು ಲಾಹೋರ್ ಪ್ರಾಂತ್ಯ ಅಂತ ಹೇಳ್ತು, ಈಗಿನ ಲಾಹೋರ್. ಸೊ ಅದನ್ನು ಯಾವುದು ಪಾಕಿಸ್ತಾನಕ್ಕೆ ಬಿಟ್ಕೊಡ್ಬೇಕಾಗತ್ತೆ. ಸೊ ಈ ಕಾರಣಗಳಿಂದಾಗಿ ಏನಾಗುತ್ತೆ, ಅದಕ್ಕೆ ಈಗಲೂ ನೋಡ್ತೀವಲ್ಲ ನಾವು, ಕೃಷಿ ವಲಯದಲ್ಲಿ ಅತಿ ಹೆಚ್ಚು ಉತ್ಪಾದನೆಯಿಂದ ಲಾಭಾಂಶವನ್ನು ಗಳಿಕೆ ಮಾಡುತ್ತಿರುವಂಥ ಏಕೈಕ ರಾಜ್ಯ ಯಾವುದು ಅಂತಂದರೆ ಅದು ಪಂಜಾಬ್ ಆ್ಯಂಡ್ ಹರಿಯಾಣ ಅಂತ ನೋಡ್ತೀವಿ. ವೈ ಪಂಜಾಬ್ ಆ್ಯಂಡ್ ಹರಿಯಾಣ ಈಸ್ ಹ್ಯಾವಿಂಗ್ ದ ಮೋರ್ ಪ್ರಾಫಿಟ್ಸ್ ಔಟ್ ಆಫ್ ದೇರ್ ಅಗ್ರಿಕಲ್ಚರಲ್ ಸೆಕ್ಟರ್. ದ ಪಂಜಾಬ್ ಹರಿಯಾಣ ಇಟ್ ಸೆಲ್ಫ್ ದೇ ವಿಲ್ ಗೆಟ್ ಅರೌಂಡ್ 70% ಆಫ್ ದೇರ್ ಯಾವುದೋ 70% ಆಫ್ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಫ್ರಮ್ ದ ಅಗ್ರಿಕಲ್ಚರ್. ಪಂಜಾಬ್ ಮತ್ತು ಹರಿಯಾಣ ರಾಜ್ಯದಲ್ಲಿ ತಮ್ಮ ಒಟ್ಟು ರಾಜ್ಯದ ಆದಾಯದಲ್ಲಿ ಸರಿಸುಮಾರು 65-70% ಆದಾಯ ಕೃಷಿಯಿಂದನೇ ಬರುತ್ತೆ. ಕಾರಣ ಏನಂದರೆ ಭೂಮಿಯ ಫಲವತ್ತತೆ. ಕ್ಲಿಯರ್ ಇದೆ ಆಸ್ಪಿರೆಂಟ್ಸ್? ಸೊ ಈ ರೀತಿಯಿಂದ ಏನಾಗುತ್ತೆ, ದೇಶದ ಕೃಷಿ ವಲಯ ಹೀನಾಯ ಸ್ಥಿತಿಗೆ ಬರುತ್ತೆ. ಆ್ಯಂಡ್ ಇನ್ನೂ ಹೀನಾಯ ಸ್ಥಿತಿಗೆ ಬರಲಿಕ್ಕೆ ಕಾರಣ ಏನು ಅಂದರೆ, ಇಟ್ ಈಸ್ ಡ್ಯೂ ಟು ದ ಲ್ಯಾಕ್ ಆಫ್ ಇನ್ಫ್ರಾಸ್ಟ್ರಕ್ಚರ್. ಮೂಲಸೌಕರ್ಯದ ಕೊರತೆಯಿಂದಾಗಿ ಕೃಷಿ ವಲಯದ ಹೀನಾಯ ಸ್ಥಿತಿಗೆ ಬರುವಂಥದ್ದನ್ನು ನೋಡ್ತೀವಿ. ಯಾಕೆ ಇನ್ಫ್ರಾಸ್ಟ್ರಕ್ಚರ್ ಲ್ಯಾಕ್ ಅಂತಂದರೆ, ಹಾಗೇನು ನೋಡ್ರಿ, ರೈತರು ಬೆಳವಣಿಗೆ ಅಥವಾ ಉತ್ಪಾದನೆ ಮಾಡ್ತಿರುವಂಥದ್ದು ಕಮರ್ಷಿಯಲ್ ಕ್ರಾಪ್ಸ್, ವಾಣಿಜ್ಯೀಕರಣ ಬೆಳೆಗಳು, ವಾಣಿಜ್ಯ ಪದಾರ್ಥಗಳು. ಈಗ ವಾಣಿಜ್ಯ ಬೆಳೆಗಳನ್ನು ಬ್ರಿಟನ್ ದೇಶಕ್ಕೇ ಮಾರಾಟ ಮಾಡಬೇಕು, ಬೇರೆಯವರಿಗೆ ಮಾರಾಟ ಮಾಡಲಿಕ್ಕೆ ಅವಕಾಶನೇ ಇಲ್ಲ, ಮಾರುಕಟ್ಟೆನೇ ಇಲ್ಲ. ಹಾಗಾಗಿ ಏನಾಗುತ್ತೆ, ಅವರು ಈಸ್ಟ್ ಇಂಡಿಯಾ ಕಂಪನಿಗೆ ಮಾರಾಟ ಮಾಡಬೇಕಾಗಿತ್ತು. ಸೊ ಈಗ ಈಸ್ಟ್ ಇಂಡಿಯಾ ಕಂಪನಿಗೆ ಮಾರಾಟ ಮಾಡಬೇಕು ಅಂತಂದರೆ ಅದು ಏನಾಗಿತ್ತು, ಇವಾಗ ದ ಮೊನೋಪೋಲಿ ಆಫ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ನೋಡ್ತೀವಲ್ವ. ಇವಾಗ ಈಸ್ಟ್ ಇಂಡಿಯಾ ಕಂಪನಿಯ ಮೊನೋಪೋಲಿ ಆಯ್ತಲ್ವ ಅದು. ಸೊ ಈಸ್ಟ್ ಇಂಡಿಯಾ ಕಂಪನಿ ಎಷ್ಟು ಹಣವನ್ನು ನೀಡುತ್ತೋ ಅಷ್ಟೇ ಹಣದಲ್ಲಿ ಅವನು ಕೊಂಡ್ಕೊಳ್ತಾ ಇದ್ದಾನೆ, ಅದನ್ನು ಮಾರಾಟ ಮಾಡಬೇಕು. ಇಲ್ಲದೇ ಇದ್ದರೆ ಅವನು ಕೊಂಡ್ಕೊಳ್ಳೋದೇ ಇಲ್ಲ ವಸ್ತುಗಳನ್ನು ಅಥವಾ ಸರಕುಗಳನ್ನು. whatever the price that was fixed by East India Company, it has to be again
ಸೋಲ್ಡ್ ಟು ದ ಈಸ್ಟ್ ಇಂಡಿಯಾ ಕಂಪನಿ ವಿತ್ ದಟ್ ಪ್ರೈಸ್ ಬೈ ದ ಇಂಡಿಯನ್ ಫಾರ್ಮರ್ಸ್. ಭಾರತದಲ್ಲಿರುವಂಥ ರೈತರು, ಕೃಷಿಕರು ಈಸ್ಟ್ ಇಂಡಿಯಾ ಕಂಪನಿ ನಿರ್ಧಾರ ಮಾಡಿರುವಂಥ ಬೆಲೆಗಳನ್ನೇ ಆಧರಿಸಿ ಮಾರಾಟ ಮಾಡಬೇಕು. ಮಾರಾಟ ಮಾಡದೇ ಇದ್ದರೆ ತಮ್ಮ ಹೆಚ್ಚಿನ ಬೆಲೆಗಳನ್ನು ಏನಾದ್ರು ಹೇರಕ್ಕೆ ಹೋದರೆ ಏನಾಗ್ತಾ ಇತ್ತು, ಈಸ್ಟ್ ಇಂಡಿಯಾ ಕಂಪನಿ ಅದನ್ನು ತೊಗೊಳ್ತಾ ಇರಲಿಲ್ಲ. ಸೊ ಇದು ಮತ್ತೆ ಲಾಸ್ ಆಗ್ತಾ ಇತ್ತಲ್ಲ ಫಾರ್ಮರ್ಸಿಗೆ, ರೈತರಿಗೆ. ಹಾಗಾಗಿ ಏನು ಮಾಡುತ್ತೆ, ದ ಮೊನೋಪೋಲಿ ಆಫ್ ಈಸ್ಟ್ ಇಂಡಿಯಾ ಕಂಪನಿ ಅಂಡರ್ ದ ಟ್ರೇಡ್ ಅಂತ ನೋಡ್ತೀವಿ. ಸೊ ವ್ಯಾಪಾರದಲ್ಲಿ ಆಗಿನ ಸಂದರ್ಭದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಏಕಸ್ವಾಮ್ಯ ಹೊಂದಿರುವಂಥದ್ದನ್ನು ನೋಡ್ತೀವಿ. ಸೊ ಇದರಿಂದನೂ ಏನಾಗುತ್ತೆ, ಕೃಷಿ ವಲಯ ಸಂಪೂರ್ಣವಾಗಿ ಹೀನಾಯ ಸ್ಥಿತಿಗೆ ಬರುವಂಥದ್ದನ್ನು ಕಾಣ್ತೀವಿ. ಸೊ ದೀಸ್ ಆರ್ ದ ಮೇಜರ್ ರೀಸನ್ಸ್ ವೈ ದ ಅಗ್ರಿಕಲ್ಚರಲ್ ಸೆಕ್ಟರ್ ವಾಸ್ ಕಂಪ್ಲೀಟ್ಲಿ ಬಿನ್ ಡಿಕ್ಲೈನ್ಡ್ ಇನ್ ದ ಕಂಟೆಕ್ಸ್ಟ್ ಆಫ್ ಇಂಡಿಯಾ ಎಟ್ ದಟ್ ಪಾಯಿಂಟ್ ಆಫ್ ಟೈಮ್. ಸೊ ಎನಿ ಡೌಟ್ಸ್ ಆಸ್ಪಿರೆಂಟ್ಸ್ ಇಲ್ಲಿಯವರೆಗೆ? ಸೊ ಇದೇ ಪ್ರಶ್ನೆ ಕೇಳ್ತಾನೆ, ಈ ಕೆಳಗಿನ ಯಾವ ಕಾರಣಗಳಿಂದ ಕೃಷಿ ವಲಯ ಹಿನ್ನಡೆ ಅನುಭವಿಸಿತ್ತು? ವಿಚ್ ಅಮಾಂಗ್ ದ ಫಾಲೋಯಿಂಗ್ ಆರ್ ದ ರೀಸನ್ಸ್ ಫಾರ್ ದ ಡಿಕ್ಲೈನ್ ಆಫ್ ಅಗ್ರಿಕಲ್ಚರಲ್ ಸೆಕ್ಟರ್ ಇನ್ ಇಂಡಿಯಾ? ಸೊ ಇದೇ ರೀಸನ್. ಕ್ಲಿಯರ್ ಇದೆ? ಎನಿ ಡೌಟ್ಸ್ ಆಸ್ಪಿರೆಂಟ್ಸ್ ಟಿಲ್ ದಿಸ್? ಇಲ್ಲಿವರೆಗೆ ಏನೋ ಡೌಟ್ಸ್ ಇದಾವ? ಎಸ್ ಆಸ್ಪಿರೆಂಟ್ಸ್, ನಾನು ನಿನ್ನೆ ನಿಮಗೆ ಒಂದು ವರ್ಕನ್ನು ಕೊಟ್ಟಿದ್ದೆ, ಯಾರೂ ಹೇಳ್ತಾ ಇಲ್ಲ ಅದನ್ನು. ಫೀಡ್ಬ್ಯಾಕನ್ನು ಕೊಡಿ, ಯಾಕಂದರೆ ಟೀಮಿಗೆ ಫೀಡ್ಬ್ಯಾಕ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿನ್ನೆನೂ ನಾನು ಹೇಳಿದ್ದೆ ನಿಮಗೆ, ಯಾರೆಲ್ಲ ನೋಡಿರ್ತೀರೋ ಲೈವಲ್ಲಿ ನೀವು 22ರಿಂದ 20-30 ಜನ ಇದ್ದೀರಿ, ಆ್ಯಂಡ್ ಮೋರ್ ದೆನ್ ದಟ್ಟು ಇದ್ದೀರಿ. ಆ್ಯಂಡ್ ರೆಕಾರ್ಡಲ್ಲಿ ಕೇಳ್ತಿರುವಂಥವರು ಸಹ ನಿಮ್ಮ ಫೀಡ್ಬ್ಯಾಕನ್ನು ಕೊಡಿ. ಇಟ್ ವಾಸ್ ಅವರ್ ಹಂಬಲ್ ರಿಕ್ವೆಸ್ಟ್. ಯಾಕೆ ಅಂತಂದರೆ ನಿಮಗೆ ಅದು ಯಾವ ರೀತಿ ರೀಚ್ ಔಟ್ ಮಾಡಬೇಕು, ಹೇಗೆ ರೀಚ್ ಔಟ್ ಆಗ್ತಾ ಇದೆ, ಅಥವಾ ಏನಾದ್ರು ಸಮಸ್ಯೆಗಳಿತ್ತು ಅಂದರೆ ಅದನ್ನು ರೆಕ್ಟಿಫೈ ಮಾಡಲಿಕ್ಕೆ ಈಸಿ ಆಗುತ್ತೆ. ಫೀಡ್ಬ್ಯಾಕನ್ನು ಕೊಡಿ ಅಂತ ಹೇಳ್ತಿರುವಂಥದ್ದು ನನಗೋಸ್ಕರ ಅಲ್ಲ, ನಿಮಗೆ ಇನ್ನೂ ಹೆಚ್ಚೆಚ್ಚಾಗಿ ಯಾವ ರೀತಿಯಲ್ಲಿ ತೊಗೊಂಬರ್ಬೇಕು ಅನ್ನೋದಕ್ಕೋಸ್ಕರ. ಹೌ ಟು ಗಿವ್? ಎಸ್ ಗೀತಾ ಮೇಡಮ್ ಅವರೇ, ಆಲ್ರೆಡಿ ಆಫೀಸ್ ನಂಬರನ್ನು ಕೊಟ್ಟಿದ್ದೀನಿ ನಾನು. ಆಫೀಸ್ ನಂಬರ್ ನಿಮ್ಗೆ ಆಲ್ರೆಡಿ ಸಿಕ್ಕಿರುತ್ತೆ ಅಂತ ಅಂದ್ಕೊಳ್ತೀನಿ. ಆಫೀಸ್ ನಂಬರಲ್ಲಿ ವಾಟ್ಸಪ್ ಮುಖಾಂತರ ಅಥವಾ ಟೆಲಿಗ್ರಾಮ್ ಮುಖಾಂತರ ನಿಮ್ಮ ಫೀಡ್ಬ್ಯಾಕನ್ನು ಕೊಡಿ. ಯಾಕಂದರೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಟು ರೆಕ್ಟಿಫೈ ಅವರ್ ಎರರ್ಸ್. ನಮ್ಮ ಮಿಸ್ಟೇಕ್ಸ್ಗಳು ಏನಾದ್ರು ಇತ್ತಂದರೆ ನಾವು ರೆಕ್ಟಿಫೈ ಮಾಡ್ಕೊಳ್ಳೋದಕ್ಕೆ ಸಹಾಯವಾಗುತ್ತೆ. ಆ್ಯಂಡ್ ನಿಮಗೆ ಯಾವ ರೀತಿ ಅರ್ಥ ಆಗ್ತಿದೆ, ಹೇಗೆ ಅರ್ಥ ಆಗ್ತಿದೆ ಅನ್ನುವಂಥ ಜೆನ್ಯೂನ್ ರೆಸ್ಪಾಂಡ್ ಕೊಡಿ ಅಂತ ಹೇಳಿದ್ದೆ ನಾನು. ಫೀಡ್ಬ್ಯಾಕನ್ನು ಕೊಡಿ ಅಂತ ಕೆಲವೊಂದಿಷ್ಟು ಜನ ಎಲ್ಲರೂ ಒಳ್ಳೆ ಫೀಡ್ಬ್ಯಾಕನ್ನು ಕೊಟ್ಟಿರಿದೆ. ವಿ ಆರ್ ವೆರಿ ಹ್ಯಾಪಿ ಫಾರ್ ದಟ್. ಎಸ್ ಕರೆಕ್ಟ್ ಅರ್ಪಿತ್ ಅವರೇ, ಸರ್ ಕ್ಲಾಸ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ದಟ್ಸ್ ಓಕೆ, ಬಟ್ ಇಲ್ಲಿ ಅಲ್ಲ ನನಗೆ ಬೇಕಾಗಿದ್ದು ಫೀಡ್ಬ್ಯಾಕು ಇನ್ ದ ಟೀಮ್. ಯಾಕಂದರೆ ಇದು ಫೀಡ್ಬ್ಯಾಕ್ ನನಗೆ ಕೊಡ್ತಿರುವಂಥದ್ದಲ್ಲ, ಯು ಆರ್ ಗಿವಿಂಗ್ ದ ಫೀಡ್ಬ್ಯಾಕ್ ಫಾರ್ ಮೈ ಕ್ಲಾಸ್ ಟು ದ ಟೀಮ್. ಪ್ರಜ್ಞಾನ ಟೀಮಿಗೆ ಕೊಡ್ತಾ ಇದ್ದೀರಿ, ನನಗಲ್ಲ. ಸೊ ಹಾಗಾಗಿ ಸರ್ ಕ್ಯಾನ್ ಯು ಟೆಲ್ ದ ನಂಬರ್ ಒನ್ಸ್ ಅಗೇನ್? ಎಸ್, ನನಗೂ ನೆನಪಿಲ್ಲ ಮೇಡಮ್, ಜಸ್ಟ್ ಎ ಮಿನಿಟ್, ವಿಲ್ ಗಿವ್ ದ ನಂಬರ್. ಸೊ ಒಂದೇ ನಿಮಿಷ, ಐ ವಿಲ್ ಮೆನ್ಷನ್ ದ ನಂಬರ್. ಅಥವಾ ಕೆಳಗಡೆ ಕಾಣ್ತಿರುತ್ತೆ ನೋಡಿ, ಏನೋ ಡೌನಲ್ಲಿ ಸ್ಕ್ರೋಲ್ ಆಗ್ತಿರುತ್ತೆ ನೋಡಿ, ಆ ನಂಬರಿಗೆ ಒಮ್ಮೆ ವಾಟ್ಸಪ್ ಮುಖಾಂತರನೋ ಅಥವಾ ಟೆಲಿಗ್ರಾಮ್ ಮುಖಾಂತರನೋ ನಿಮ್ಮ ಫೀಡ್ಬ್ಯಾಕನ್ನು ಕೊಡಿ. ಕ್ಲಿಯರ್? ಇದನ್ನು ಕೆಳಗಡೆ ನಿಮ್ಮ ಏನು ಸ್ಕ್ರೀನ್ ಇದೆ ಅಲ್ವಾ, ಆ ಸ್ಕ್ರೀನ್ ಕೆಳಗಡೆ ಒಂದು ಸ್ಕ್ರೋಲ್ ಆಗ್ತಾ ಇದೆ ನೋಡಿ ರೆಡ್ ಕಲರಲ್ಲಿ. ಸೊ ಅಲ್ಲಿ ಒಂದು ನಂಬರ್ ಬರುತ್ತೆ, ಆ ನಂಬರನ್ನು ಪಾಯಿಂಟ್ ಔಟ್ ಮಾಡಿ ಯು ಕ್ಯಾನ್ ಗಿವ್ ಯುವರ್ ಫೀಡ್ಬ್ಯಾಕ್. ಸೊ ಕ್ಲಿಯರ್ ಇದೆ ಅಲ್ವಾ ಇಲ್ಲಿವರೆಗೆ? ಎನಿ ಡೌಟ್ಸ್ ಆಸ್ಪಿರೆಂಟ್ಸ್? So these are the major reasons why agricultural sector was declined in the context of India. The next one, ಇದನ್ನು ಆಲ್ರೆಡಿ ಚರ್ಚೆ ಮಾಡಿರುವ ಹಾಗೆಯೇ ದ ಅಕ್ಯುಪೇಷನಲ್ ಸ್ಟ್ರಕ್ಚರನ್ನು ತಗೊಂಬಿಡೋಣ. ದಿಸ್ ಈಸ್ ಒನ್ ಆಫ್ ದ ವೆರಿ ಸಿಂಪ್ಲೆಸ್ಟ್ ಕಾನ್ಸೆಪ್ಟ್. ಸೊ ಹಾಗಾಗಿ ವಿ ವಿಲ್ ಟ್ರೈ ಟು ಕಂಪ್ಲೀಟ್ ದಿಸ್ ಆ್ಯಂಡ್ ರಿಮೈನಿಂಗ್ ದಟ್ ಈಸ್ ಇಂಡಸ್ಟ್ರಿಯಲ್ ಸೆಕ್ಟರ್ ಆ್ಯಂಡ್ ದ ಡೆಮೋಗ್ರಫಿ ದಟ್ ವಿ ಕ್ಯಾನ್ ಡಿಸ್ಕಸ್ ಇನ್ ದ ಟುಮಾರೋಸ್ ಸೆಷನ್. ಸೊ ಆ್ಯಸ್ ಆಫ್ ನೌ ದಿಸ್ ವಾಸ್ ಒನ್ ಆಫ್ ದ ಸಿಂಪ್ಲೆಸ್ಟ್ ಕಾನ್ಸೆಪ್ಟ್. ಅಕ್ಯುಪೇಷನಲ್ ಸ್ಟ್ರಕ್ಚರ್ ಎಟ್ ದಟ್ ಪಾಯಿಂಟ್ ಆಫ್ ಟೈಮ್. ಆಗಿನ ಸಂದರ್ಭದಲ್ಲಿ ಉದ್ಯೋಗ ರಚನೆ ಹೇಗಿತ್ತು? ಸೊ ಯೂಶ್ವಲಿ ನಾವು ಆಲ್ರೆಡಿ ಡಿಸ್ಕಸನ್ನು ಮಾಡಿದ್ದೀವಲ್ವಾ. ಆನ್ ಒನ್ ಹ್ಯಾಂಡ್ ಇಟ್ ವಾಸ್ ದ ಟೈಪ್ ಆಫ್ ದ ಸೆಕ್ಟರ್ಸ್ ಆ್ಯಂಡ್ ದ ಸೆಕೆಂಡ್ ಒನ್ ಇಟ್ ವಾಸ್ ಕಾಂಟ್ರಿಬ್ಯೂಷನ್ ಟು ದ ನ್ಯಾಷನಲ್ ಇನ್ಕಮ್ ಎಟ್ ದಟ್ ಪಾಯಿಂಟ್ ಆಫ್ ಟೈಮ್. ಆಗಿನ ಸಂದರ್ಭದ ಜನಸಂಖ್ಯೆ ಯಾವ ವಲಯಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡ್ತಾ ಇತ್ತು ಆ್ಯಂಡ್ ಎಷ್ಟು ಕೊಡುಗೆಯನ್ನು ಕೊಡ್ತಾ ಇತ್ತು. ಸೊ ಅಗೇನ್ ಸೆಕ್ಟರ್ಸ್ ಆ್ಯಂಡ್ ಇಲ್ಲಿ ಹೇಳ್ತಿರುವಂಥದ್ದೇನು, ಇಟ್ ಈಸ್ ದ ಡಿಪೆಂಡೆನ್ಸಿ ಆಫ್ ಪಾಪ್ಯುಲೇಷನ್ ಆನ್ ದಟ್ ಪರ್ಟಿಕ್ಯುಲರ್ ಸೆಕ್ಟರ್. ಎಷ್ಟು ಜನಸಂಖ್ಯೆ ಅವಲಂಬನೆಗೊಳ್ತಾ ಇತ್ತು. ಸೊ ಡ್ಯೂರಿಂಗ್ ದ ಕಲೋನಿಯಲ್ ರೂಲ್ ಅಂತ ಹೇಳ್ತಾ ಇದ್ದೀವಿ ನಾವು. ವಸಾಹತುಶಾಹಿ ಆಳ್ವಿಕೆಯಲ್ಲಿ ಭಾರತದ ಆರ್ಥಿಕತೆಯಲ್ಲಿ 3 ವಲಯಗಳನ್ನು ನೋಡ್ತೀವಿ ನಾವು. ಆ ವಲಯಗಳು ಯಾವುದು ಅಂತ ಆಲ್ರೆಡಿ ನಾವು ಮೆನ್ಷನ್ ಮಾಡಿದ್ದೀವಿ. ದಟ್ ಈಸ್ ಅಗ್ರಿಕಲ್ಚರಲ್ ಸೆಕ್ಟರ್, ಕೃಷಿ ವಲಯ. ಸೆಕೆಂಡ್ ಒನ್ ಈಸ್ ಇಂಡಸ್ಟ್ರಿಯಲ್ ಸೆಕ್ಟರ್, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್, ದ್ವಿತೀಯ ವಲಯ. ಆ್ಯಂಡ್ ಥರ್ಡ್ ಒನ್ ಈಸ್ ಸರ್ವಿಸ್ ಸೆಕ್ಟರ್, ಸೇವಾ ವಲಯ. ಸೊ ಈ 3 ವಲಯಗಳಿಂದ ಯಾವ ರೀತಿಯಲ್ಲಿ
ಕೊಡುಗೆಯನ್ನು ಕೊಡ್ತಾ ಇತ್ತು, ಎಷ್ಟು ಪ್ರಮಾಣದ ಜನಸಂಖ್ಯೆ ಅದಕ್ಕೆ ಅವಲಂಬನೆ ಆಗ್ತಾ ಇತ್ತು. ಸೊ ವಿತ್ ರೆಸ್ಪೆಕ್ಟ್ ಟು ಅಗೇನ್ ನೋಡಿ, ಸೊ ಆಗಿನ ಸಂದರ್ಭದಲ್ಲಿ ಸರಿಸುಮಾರು 70ರಿಂದ 75% ಜನಸಂಖ್ಯೆ ಕೃಷಿ ವಲಯಕ್ಕೆ ಅವಲಂಬನೆ ಆಗ್ತಾ ಇತ್ತು. ಇನ್ ದ ಕಲೋನಿಯಲ್ ರೂಲ್ ಅಂತ ಹೇಳಿದ್ದೀವಿ ನಾವು, 85% ಇದ್ದಿದ್ದು ಕಲೋನಿಯಲ್ ರೂಲ್ ಸ್ಟಾರ್ಟ್ ಆದ ನಂತರನೇ 70-75%ಕ್ಕೆ ಇಳಿಕೆ ಆಗಿಬಿಡುತ್ತೆ. ಕ್ಲಿಯರ್ ಇದೆನಾ? ಆ್ಯಂಡ್ ಸೆಕೆಂಡ್, ಇಂಡಸ್ಟ್ರಿಯಲ್ ಸೆಕ್ಟರಲ್ಲಿ ವೇರ್ ಇಟ್ ವಾಸ್ ಹ್ಯಾವಿಂಗ್ ಅರೌಂಡ್ 10% ಆಫ್ ದ ಪಾಪ್ಯುಲೇಷನ್ ವೇರ್ ಡಿಪೆಂಡೆಂಟ್ ಆನ್ ಇಂಡಸ್ಟ್ರಿ ಆ್ಯಂಡ್ ಅರೌಂಡ್ 10-15% ಪಾಪ್ಯುಲೇಷನ್ ವರ್ ಡಿಪೆಂಡೆಂಟ್ ಆನ್ ಸರ್ವಿಸ್ ಸೆಕ್ಟರ್. ಸೊ ಯಾವುದು 15-20%, ಸಾರಿ, it was 15-20% of the population they were dependent on industries, ಯಾವುದು service sector, and the contribution by all the three sectors. From the primary sector it was contributing around 60% to the national income. Next, from the industrial sector which was contributing around 22% to the national income and 18% from service sector. Especially in industries ante bandaga, be careful aspirants, this was the contribution by the handicrafts, ಗುಡಿ ಕೈಗಾರಿಕೆಗಳಿಂದ ಏನೋ ಕೊಡುಗೆಯನ್ನು ಕೊಟ್ಟಿರುವಂಥದ್ದನ್ನು ನೋಡ್ತೀವಿ. ಕ್ಲಿಯರ್ ಇದೆನಾ? ಸೊ ಸಾರಿ ಟು ಫಾರ್ಗೆಟ್, ಇದು ಈ ಸ್ಟ್ರಕ್ಚರ್ಗೆ ಬೇಕಾಗಿರುವಂಥದ್ದು, ಬಟ್ ಹಿಂದಿನ ಸ್ಲೈಡಲ್ಲಿ ನಾವು ಒಂದು ಅಂಶವನ್ನು ಮರ್ತಿದ್ದೀವಿ. ಸೊ ಸಾರಿ ಆಸ್ಪಿರೆಂಟ್ಸ್, ಆ ಒಂದು ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಏನದು ಅಂತಂದರೆ, ಈಗ ವೆರಿ ಸಿಂಪಲ್ ನೋಡ್ರಿ, ವೆನ್ ದ ಫಾರ್ಮರ್ಸ್ ಆರ್ ಅನೇಬಲ್ ಟು ಪೇ ದ ಟ್ಯಾಕ್ಸಸ್, ಅಲ್ಟಿಮೇಟ್ಲಿ ದ ಈಸ್ಟ್ ಇಂಡಿಯಾ ಕಂಪನಿ ಇಸ್ ಅಕ್ವೈರಿಂಗ್ ದ ಲ್ಯಾಂಡ್ ಆಫ್ ದ ಫಾರ್ಮರ್ಸ್. ಯಾವಾಗ ಕೃಷಿಕರು ಅಥವಾ ರೈತರು ತಮ್ಮ ಏನು ತೆರಿಗೆಯನ್ನು ಕಟ್ಟಲಿಕ್ಕೆ ಸಾಧ್ಯವಾಗಲ್ವೋ ಅಂಥ ಸಂದರ್ಭದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯವರು ಭೂಮಿಯನ್ನು ಜಪ್ತಿ ಮಾಡಿಕೊಳ್ಳುವಂಥದ್ದನ್ನು ನೋಡ್ತಾ ಇದ್ದೀವಿ, ಹೌದಾ? ಸೊ ಇದೇ ರೀತಿಯಲ್ಲಿ ಏನಾಗುತ್ತೆ, ಯಾವಾಗ ಅವರು ತೆರಿಗೆಯನ್ನು ಕಟ್ಟಲಿಕ್ಕಾಗಲ್ವೋ ಆವಾಗ ತಮ್ಮ ಭೂಮಿಯನ್ನು ಕಳ್ಕೊತಾ ಇದ್ದಾರೆ. ಆ ಭೂಮಿನೇ ಏನಾಗುತ್ತೆ ಇವಾಗ ಸ್ಲೋಲಿ ಏನಾಗ್ತಾ ಇತ್ತು, ಅವಾಗ ದಿಸ್ ಅಗ್ರಿಕಲ್ಚರಲ್ ಲ್ಯಾಂಡ್ ವಾಸ್ ಸ್ಲೋಲಿ ಶಿಫ್ಟೆಡ್ ಟು ವೇಸ್ಟ್ ಲ್ಯಾಂಡ್. ದಿಸ್ ಅಗ್ರಿಕಲ್ಚರಲ್ ಲ್ಯಾಂಡ್ ವಾಸ್ ಶಿಫ್ಟೆಡ್ ಟು ಅ ವೇಸ್ಟ್ ಲ್ಯಾಂಡ್. ಆ್ಯಂಡ್ ಈಗ ಬಂಜರು ಭೂಮಿ ಅಂತ ನೋಡ್ತೀವಲ್ವ, ಈಗಲೂ ಸಹ ನೋಡ್ತಾ ಇದ್ದೀವಿ ನಾವು. ಸರ್ ಸೌಂಡ್ ಈಸ್ ನಾಟ್ ಕ್ಲಿಯರ್. ರಘು ಅವರೇ, ಕೇವಲ ರಘು ಅವರಿಗೆ ಮಾತ್ರ ಪ್ರಾಬ್ಲಮ್ ಆಗ್ತಿದೆನಾ ಅಥವಾ ಎಲ್ಲರಿಗೂ ಇದೆನಾ? ಎಸ್ ಆಸ್ಪಿರೆಂಟ್ಸ್, ಎಲ್ಲರಿಗೂ ಸೌಂಡ್ ಪ್ರಾಬ್ಲಮ್ ಇದೆನಾ? ಆಮ್ ಐ ಆಡಿಬಲ್ ರೈಟ್ ನೌ? ಎಸ್ ರಘು ಅವರೇ, ನಿಮ್ಮ ಕನೆಕ್ಷನ್ ಒಮ್ಮೆ ನೋಡ್ಕೊಳ್ಳಿ. ಸೊ ಎಲ್ಲರಿಗೂ ಕೇಳ್ತಿದೆ. ಸೊ ಕೃಷಿ ಭೂಮಿಯಿಂದ ಏನಾಗ್ತಾ ಇತ್ತು, ಯಾವಾಗ ಜನಸಾಮಾನ್ಯರು ಕೃಷಿ ಭೂಮಿಯಿಂದ ಆದಾಯಗಳಿಲ್ಲದೆ ಇದ್ದಾಗ ಏನಾಗುತ್ತೆ, ಅದು ಲಾಸ್ ಆಗ್ತಾ ಇದೆ. ಸೊ ಲಾಸ್ ಆಗ್ತಾ ಇದೆ ಅಂದರೆ ಕೃಷಿಯಲ್ಲಿ ಮತ್ತೆ ನಿರಂತರವಾಗಿ ಮುಂದುವರಿಲಿಕ್ಕೆ ಸಾಧ್ಯ ಇಲ್ವಲ್ಲ. ಸೊ ಭೂಮಿ ಏನಾಯ್ತು, ಇವಾಗ ಜಪ್ತಿ ಆಗ್ತಾ ಇದೆ ಈಸ್ಟ್ ಇಂಡಿಯಾ ಕಂಪನಿಗೆ. ಸೊ ಈಗ ಜಪ್ತಿ ಆಗಿರುವಂಥ ಭೂಮಿ ಏನಾಗ್ತಾ ಇದೆ, ಅದು ಅಗ್ರಿಕಲ್ಚರಲ್ ಲ್ಯಾಂಡಿಂದ ವೇಸ್ಟ್ ಲ್ಯಾಂಡಿಗೆ ಕನ್ವರ್ಟ್ ಆಗ್ತಾ ಇದೆ. ಕ್ಲಿಯರ್ ಇದೆನಾ? ಸೊ ಬಂಜರು ಭೂಮಿಯಾಗಿ ಪರಿವರ್ತನೆ ಆಗ್ತಾ ಇದೆ. ಆ್ಯಂಡ್ ಈಗ ನಾವು ಕೃಷಿ ಭೂಮಿಯನ್ನು ನೋಡೋದೇ ಇಲ್ಲ, ಯಾಕಂದರೆ ಬಂಜರು ಭೂಮಿನೇ ಏನಾಗ್ತಾ ಇದೆ ಈಗಿನ ಸಂದರ್ಭದಲ್ಲಿ, ಇಟ್ ವಾಸ್ ಕನ್ವರ್ಟೆಡ್ ಇಂಟು ರಿಯಲ್ ಎಸ್ಟೇಟ್ಸ್ ಅಲ್ವಾ. ಆಗಿನ ಸಂದರ್ಭದಲ್ಲಿ ರಿಯಲ್ ಎಸ್ಟೇಟಿಗೆ ಕನ್ವರ್ಟ್ ಆಗಿರಲಿಲ್ಲ, ಬಟ್ ಬಂಜರು ಭೂಮಿಯಾಗಿ ಕನ್ವರ್ಟ್ ಆಗ್ತಾ ಇತ್ತು. ಹಾಗಾಗಿ ಆಗಿನ ಸಂದರ್ಭದಲ್ಲಿ ಕೃಷಿ ವಲಯ ಸಂಪೂರ್ಣವಾಗಿ ಹೀನಾಯ ಸ್ಥಿತಿಗೆ ಬರುವಂಥದ್ದನ್ನು ನೋಡ್ತೀವಿ ಸ್ನೇಹಿತರೆ. ಕ್ಲಿಯರ್ ಇದೆ ಆಸ್ಪಿರೆಂಟ್ಸ್ ಇಲ್ಲಿಯವರೆಗೆ? ಸೊ ಇದೊಂದು ಪಾಯಿಂಟನ್ನೇ ಆ್ಯಡ್ ಮಾಡ್ಕೊಳ್ರಿ, ಡಿಕ್ಲೈನ್ ಆಫ್ ಅಗ್ರಿಕಲ್ಚರ್. ಸೊ ಈಗಲೂ ನಾವು ಇದನ್ನೇ ನೋಡ್ತಿರುವಂಥದ್ದು. ಸೊ ನಿಮ್ಮ ಸುತ್ತಮುತ್ತ ಹಳ್ಳಿಗಳಲ್ಲಿ ನೋಡಿರಿ ಅಥವಾ ವಾತಾವರಣದಲ್ಲಿ ನೋಡಿ, ಕೃಷಿ ಭೂಮಿಯನ್ನು ನೋಡುವಂಥದ್ದೇ ಭಾಳ ಕಡಿಮೆ. ಕಾರಣ ಏನಂದರೆ ಕಮರ್ಷಿಯಲ್ ಕ್ರಾಪ್ಸ್, ವೇಸ್ಟ್ ಲ್ಯಾಂಡ್ ಕನ್ವರ್ಟ್ ಆಗಿರುವಂಥದ್ದನ್ನು ನೋಡ್ತೀವಿ. ಕ್ಲಿಯರ್ ಇದೆನಾ? ಸೊ ಅದೊಂದು ರೀಸನನ್ನು ಅದರಲ್ಲಿ ಆ್ಯಡ್ ಮಾಡ್ಕೊಳ್ಳಿ, ರಿಮೈನಿಂಗ್ ಆಲ್ ಆರ್ ಸೇಮ್. ಆ್ಯಂಡ್ ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡಿದ್ದೆ ಯಾವುದು, ದಿಸ್ ಕಾನ್ಸೆಪ್ಟ್ ಅಕ್ಯುಪೇಷನಲ್ ಸ್ಟ್ರಕ್ಚರ್, ಉದ್ಯೋಗ ರಚನೆ, ಉದ್ಯೋಗದ ಸ್ಥಿತಿಗತಿ ಹೇಗಿತ್ತು ವಸಾಹತುಶಾಹಿ ಆಳ್ವಿಕೆಯಲ್ಲಿ, ಬ್ರಿಟಿಷರ ಆಳ್ವಿಕೆಯಲ್ಲಿ ಆಗಿನ ಸಂದರ್ಭದಲ್ಲಿ ಭಾರತದ ಪ್ರಾಂತ್ಯಗಳಲ್ಲಿರುವಂಥ ಜನಸಂಖ್ಯೆಯಲ್ಲಿ ಯಾವ ರೀತಿ ಉದ್ಯೋಗ ರಚನೆಯಾಗಿತ್ತು ಅನ್ನುವಂಥದ್ದನ್ನು ಹೇಳ್ತಾನೆ ಇಲ್ಲಿ. ಸೊ ಕೃಷಿ ವಲಯದಲ್ಲಿ 70-75% ಜನಸಂಖ್ಯೆ ಅವಲಂಬನೆ ಆಗ್ತಾ ಇತ್ತು, ಆದರೆ ಅದರ ಕೊಡುಗೆ ಇದ್ದಿದ್ದು 60%. ಅಂದರೆ ಅತಿ ಹೆಚ್ಚಿನ ಕೊಡುಗೆಯನ್ನು ಕೊಡ್ತಿರುವಂಥದ್ದು ಆಗಿನ ಸಂದರ್ಭದಲ್ಲಿ ಯಾವುದಾಗಿತ್ತು, ಅದು ಅಗ್ರಿಕಲ್ಚರೇ, ದ ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ ಫ್ರಮ್ ಅಗ್ರಿಕಲ್ಚರ್. ಬಟ್ ವೈ ಇಟ್ ವಾಸ್ ಡಿಕ್ಲೈನ್ಡ್ ಅಂದರೆ ಕಾರಣಗಳನ್ನು ಈಗ ತಾನೇ ಡಿಸ್ಕಸ್ ಮಾಡಿದ್ದೀವಿ ನಾವು. ಸೆಕೆಂಡ್, 10% ಪಾಪ್ಯುಲೇಷನ್ ಡಿಪೆಂಡೆಂಟ್ ಆನ್ ದ ಇಂಡಸ್ಟ್ರಿಯಲ್ ಸೆಕ್ಟರ್, ಬಟ್ ಇಟ್ ವಾಸ್ ಕಾಂಟ್ರಿಬ್ಯೂಟಿಂಗ್ ಅರೌಂಡ್ 22% ಟು ದ ಇನ್ಕಮ್. 10% ಜನಸಂಖ್ಯೆ ಕೈಗಾರಿಕಾ ವಲಯಕ್ಕೆ ಅವಲಂಬನೆಯಾಗಿದ್ದು, ಅದು ಗುಡಿ ಕೈಗಾರಿಕೆಗಳು ಹೆಚ್ಚಾಗಿರುವ ಕಾರಣದಿಂದ ಯಾವುದೇ ರೀತಿಯಾದ ಇಂಡಸ್ಟ್ರೀಸ್ ಇರಲಿಲ್ಲ. ಇಟ್ ವಾಸ್ ನಾಟ್ ಹ್ಯಾವಿಂಗ್ ಎನಿ ಕೈಂಡ್ ಆಫ್ ಇಂಡಸ್ಟ್ರೀಸ್. ಕೈಗಾರಿಕೋದ್ಯಮ
ಉತ್ಪಾದನಾ ಘಟಕಗಳು ಯಾವುದೂ ಇರಲಿಲ್ಲ. ಗುಡಿ ಕೈಗಾರಿಕೆಗಳಿಂದನೇ ಸರಿಸುಮಾರು 22% ಆದಾಯವನ್ನು ಕೊಡ್ತಾ ಇತ್ತು. ಆ್ಯಂಡ್ ಮೂರನೇದು ಸೇವಾ ವಲಯ, 15-20% ಜನಸಂಖ್ಯೆ ಅವಲಂಬನೆಗೊಂಡಿದ್ದು ಸರಿಸುಮಾರು 18% ಆದಾಯವನ್ನು ಕೊಡ್ತಾ ಇತ್ತು. ಹೇಗೆ ಸೇವಾ ವಲಯದಿಂದ 18% ರೆವೆನ್ಯೂ ಬರ್ತಾ ಇತ್ತು, ಯಾವುದೇ ರೀತಿಯಾದ ಮೂಲಸೌಕರ್ಯಗಳಿಲ್ಲದೆ ಹೇಗೆ ಬಂತು 18% ರೆವೆನ್ಯೂ ಅನ್ನುವಂಥದ್ದನ್ನು ವಿಲ್ ಡಿಸ್ಕಸ್ ಇನ್ ದ ಅಪ್ಕಮಿಂಗ್ ಸೆಷನ್ಸ್. ಸೊ ಹೋಪ್ ಇಲ್ಲಿವರೆಗೆ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ. ಏನಾದ್ರು ಡೌಟ್ಸ್ ಇತ್ತು ಅಂತಂದರೆ ಕೇಳ್ಬೋದು. ಅದರ್ವೈಸ್ ದ ರಿಮೈನಿಂಗ್ ಸೆಕ್ಟರ್ಸ್ ಇನ್ ದ ಕಲೋನಿಯಲ್ ರೂಲ್ ದಟ್ ವಿ ಕ್ಯಾನ್ ಡಿಸ್ಕಸ್ ಇನ್ ದ ಟುಮಾರೋ ಸೆಷನ್. ಎನಿ ಡೌಟ್ಸ್ ಆಸ್ಪಿರೆಂಟ್ಸ್? ಎನಿ ಡೌಟ್ಸ್ ಟಿಲ್ ದಿಸ್? ಎಸ್, ಏನು ಡೌಟ್ಸ್ ಇಲ್ಲ ಅಂತಂದರೆ ವಿ ವಿಲ್ ಮೀಟ್ ಇನ್ ದ ಟುಮಾರೋ ಸೆಷನ್. ಥ್ಯಾಂಕ್ ಯು ವೆರಿ ಮಚ್ ಆಸ್ಪಿರೆಂಟ್ಸ್. ವಿಲ್ ಮೀಟ್ ಇನ್ ದ ಟುಮಾರೋ ಸೆಷನ್.